Good morning, students. The subject is business research methods in that fourth chapter, sampling. So today's class, let us discuss the regarding sample design. Here a sample design is defined plan for obtaining the sample for a given population. So here sample means a small part or a quantity intended to show the what the whole is. So a small portion of the sample which decides how the whole part of the things will be. And then design means is a plan or a specification for construction of an objective. ಸೊ ಡಿಸೈನ್ ಏನಿರ್ಬೋದು ಕಾಮನ್ ಆಗಿ ಹೇಳ್ಬೇಕಾದ್ರೆ ಡಿಸೈನ್ ಮೀನ್ಸ್ ಸೊ ಟು ಕ್ರಿಯೇಟ್ ಎ ಫ್ಯಾಷನ್ ಎಕ್ಸಿಕ್ಯೂಟ್ ಅರೆ ಕನ್ಸ್ಟ್ರಕ್ಟ್ ಅಕಾರ್ಡಿಂಗ್ ಟು ದಿ ಪ್ಲ್ಯಾನ್. ಸೊ ಪ್ಲ್ಯಾನ್ ಮುಖಾಂತರವಾಗಿ ಸೊ ಏನಾದರೂ ಪ್ಲ್ಯಾನ್ ಮಾಡ್ಕೊತೀವಿ ಫಸ್ಟ್ ಸ್ಟೆಪ್ ವೈಸ್ ಆಗಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ಯಾಂಪಲ್ ಡಿಸೈನ್ ಅಂದರೆ ಇಲ್ಲಿ ನಾವು ಬಿಸ್ನೆಸ್ ರಿಸರ್ಚ್ ಮಾಡಬೇಕಾದ್ರೆ ಸೊ ಕೆಲವು ಪಾಪ್ಯುಲೇಷನಲ್ಲಿ ಇಷ್ಟು ಅಂದರೆ ಗ್ರೂಪ್ ಆಫ್ ಪಾಪ್ಯುಲೇಷನ್ ಮಾತ್ರ ನಾವು ರಿಸರ್ಚ್ ಮಾಡ್ತೀವಿ. ಅಂದರೆ ಓಕೆ ವಿ ಕೆನಾಟ್ ಡೂ ಓಲ್ ಪಾಪ್ಯುಲೇಷನ್, ಸೊ ವಿ ಕೆನಾಟ್ ಗೆಟ್ ಇಟ್ ಆಲ್ ದ ಇನ್ಫಾರ್ಮೇಷನ್ ಫ್ರಮ್ ದೆಮ್. ಸೊ ಓಲ್ ಪಾಪ್ಯುಲೇಷನ್ ಮುಖಾಂತರವಾಗಿ ಎಲ್ಲ ಇನ್ಫಾರ್ಮೇಷನ್ನು ತೋದ್ಕೊತೀವಿ ಅಂತೆ ಅಂದರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸೊ ಅನ್ನ ಬೈದಿದೆಯಾ ಇಲ್ಲ ಅಂತ ನೋಡಬೇಕಾದ್ರೆ ಒಂದು ಇದು ಎತ್ಕೊಂಡು ನೋಡಿದ್ರೆ ಸಾಕು, ಸೊ ಅಲ್ಲಿ ಹೋಲ್ ಇಂಡಿಕೇಟ್ ಮಾಡ್ತಾರೆ. ಸೊ ಅದೇ ರೀತಿ ಪಾಪ್ಯುಲೇಷನ್ನು ಅಷ್ಟೇ. ಸೊ ಒಂದು ಎಕ್ಸ್ಪರ್ಟೈಸ್ಡ್ ಪೀಪಲ್ಲು ಓಕೆ ಒಬ್ಬರನ್ನ ಕರ್ಕೊಂಡು ಒಂದು ಇಂಟರ್ವ್ಯೂ ಮಾಡಿದ್ರೆ ಸಾಕು. ಸೊ ಹೋಲ್ ಗ್ರೂಪ್ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಸ್ಯಾಂಪಲ್ನ ಓಕೆ ಟ್ರೈಬಲ್ ಪೀಪಲ್ಸ್ನ ಏನಾದರೂ ರಿಸರ್ಚ್ ಮಾಡ್ತಾಯಿದ್ದೀವಪ್ಪ, ಅವ್ರ ಬಗ್ಗೆ ಓದ್ತಾ ಇದ್ದೀವಪ್ಪ ಅಂತಂದರೆ ಸೊ ಅಲ್ಲಿರೋ ಎಲ್ಲ ಪೀಪಲ್ಸ್ನೂ ನಾವು ಇಂಟರ್ವ್ಯೂ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಸೊ ಮನೆಗೆ ಒಬ್ಬೊಬ್ಬ ಹೆಡ್ನ ಇಂಟರ್ವ್ಯೂ ಮಾಡಿದ್ರೆ ಸಾಕು. ಅದೇ ರೀತಿ ಸ್ಯಾಂಪಲ್ ಡಿಸೈನ್ ಅಂದರೆ ಬಿಫೋರ್ ಕಲೆಕ್ಟಿಂಗ್ ದ ಡೇಟಾ, ಸೊ ಡೇಟಾನ ಕಲೆಕ್ಟ್ ಮಾಡೋಕ್ಕೆ ಮುಂಚೆ ನಾವು ಏನು ಮಾಡಬೇಕು ಅನ್ನೋದು ನಾವು ಡಿಸೈಡ್ ಮಾಡೋದೇ ಸ್ಯಾಂಪ್ಲಿಂಗ್ ಅಂತೀವಿ. ಸೊ ಸ್ಯಾಂಪ್ಲಿಂಗ್ ಮೀನ್ಸ್ ಎ ಪ್ಲ್ಯಾನ್ ಟು ಒಬ್ಟೈನ್ ಎ ಸ್ಮಾಲ್ ಸ್ಯಾಂಪಲ್. ಸೊ ಟು ಒಬ್ಟೈನ್ ಎ ಸ್ಮಾಲ್ ಸ್ಯಾಂಪಲ್ ಫ್ರಮ್ ದಿ ಗಿವನ್ ಪಾಪ್ಯುಲೇಷನ್. ಒಂದು ಪಾಪ್ಯುಲೇಷನಲ್ಲಿ ಸೊ ಅಲ್ಲಿ ನಾವು ರಿಸರ್ಚ್ ಅನ್ನೋದು ಮಾಡ್ತಾಯಿದ್ದೀವಿ. ಹಿಯರ್ ಸೊ ಸ್ಯಾಂಪ್ಲಿಂಗ್ ಫ್ರೇಮ್ ಕೂಡ ಅಂತೀವಿ, ಫ್ರೇಮ್. ಸೊ ನಾಟ್ ಓನ್ಲಿ ಸ್ಯಾಂಪಲ್ ಡಿಸೈನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಸ್ಯಾಂಪಲ್ ಫ್ರೇಮ್ ಅಂತೀವಿ. ಸೊ ಈ ಸ್ಯಾಂಪಲ್ ಡಿಸೈನು ಓಕೆ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಮುಂಚೆನೇ ನಾವು ಮಾಡ್ತೀವಿ. ಅಂದರೆ ಪ್ಲ್ಯಾನ್ ಅಂದಿದ ತಕ್ಷಣ ಗೊತ್ತು. ಸೊ ಇಟ್ ಈಸ್ ಅ ಬ್ಲೂ ಪ್ರಿಂಟ್ ಹೌ ಟು ಡೂ ವಾಟ್ ಟು ಡೂ. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಆಫ್ ಸ್ಯಾಂಪಲ್ನ ತೆಗೆದುಕೊಂಡು ನಾವು ರಿಸರ್ಚ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ ದಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ the first step involved in developing any research design is clearly determine the aggregate sample unit. ಎಷ್ಟು ಸ್ಯಾಂಪಲ್ ಯೂನಿಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ಟೋಟಲ್ ಪಾಪ್ಯುಲೇಷನಲ್ಲಿ ಎಷ್ಟು ಯೂನಿಟ್ಸ್ ಅನ್ನೋದು ಟೋಟಲ್ ಆಗಿದೆ. ನಿಮಗಿನ್ನ ಬೆಸ್ಟ್ ಎಕ್ಸಾಂಪಲ್ ತೋದ್ಕೋಬೇಕಾದ್ರೆ ಸೊ ಒಂದು ಕಾಲೇಜಲ್ಲಿ ಇಷ್ಟೊಂದು ಕೋರ್ಸ್ ಇದೆ, ಸೊ ಅದರಲ್ಲಿ ಒಂದೊಂದು ಸೆಕ್ಷನ್ಗೂ ಎಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆಮೇಲೆ ನೇಮ್ಲಿ the population. Sometimes the construction of population is quite ambitious because the population of a city or a number of workers in a factory. ಸೊ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ಇನ್ನೂ ತೋದ್ಕೊಳಕ್ಕಾಗಲ್ಲ. ಬಟ್ ಸಮ್ ಗಿವನ್ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕಾಲೇಜಲ್ಲಿ ಸೊ ಹೌ ವೆಲ್ ಯು ಆರ್ ರಿಟರ್ನ್ ಎಕ್ಸಾಮ್ ಮೀನ್ಸ್ ಬೈ ಈಚ್ ಕ್ಲಾಸಲ್ಲಿ ಒಂದು 10 ಮೆಂಬರ್ಸ್ ಕೇಳಿದ್ರೂ ಸಾಕು. ಸೊ ಹಿಂಗೆ ಬರ್ದಿದ್ದಾರೆ ಅಂತ ಅವರೇಜಾಗಿ ಗೊತ್ತಾಗುತ್ತೆ. ಸೊ ಇದು ಅಷ್ಟೇ ಹೋಲ್ ಪ್ರೊಸೀಜರ್ನ ತಿಳ್ಕೊಳಕ್ಕೋಸ್ಕರ ಆಗಲ್ಲ. ಬಟ್ ವಿ ಆರ್ ಟೇಕಿಂಗ್ ಎ ಸ್ಮಾಲ್ ಪೋರ್ಷನ್ ಆರ್ ಎ ಸ್ಮಾಲ್ ಪಾರ್ಟ್ ಆ್ಯಸ್ ಎನ್ ಎ ಸ್ಯಾಂಪಲ್ ಟು ಡೂ ದಿ ರಿಸರ್ಚ್. ಇಲ್ಲಿ ಇನ್ಫಾರ್ಮೇಷನ್ ಅನ್ನೋದು ಗ್ಯಾದರ್ ಮಾಡಬೇಕು. ಸೊ ಬೆಸ್ಟ್ ಎಕ್ಸಾಂಪಲ್ ತೋದ್ಕೋಬೇಕಾದ್ರೆ ಟೈಪ್ಸ್ ಆಫ್ ಪಾಪ್ಯುಲೇಷನಲ್ಲಿ ಸೊ ಇನ್ ದ ಕಾಂಟೆಸ್ಟ್ ಆಫ್ ಅಡ್ವರ್ಟೈಸಿಂಗ್ ಎ ಕಂಪನಿ ಮೇ ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದಿ ನಂಬರ್ ಆಫ್ ಟೆಲಿವಿಷನ್ ವ್ಯೂಯರ್ಸ್ ವಾಚಿಂಗ್ ದಿ ಅಡ್ವರ್ಟೈಸ್ಮೆಂಟ್ಸ್. ಸೊ ಎಷ್ಟು ವಾಚ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಸ್, ಮೇ ಬಿ ಸಮ್ಟೈಮ್ ಟೆಲಿವಿಷನ್ ಅಂದಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಬಂದಿದ್ದ ತಕ್ಷಣ ಓಕೆ ವಿ ಆರ್ ಚೇಂಜಿಂಗ್ ದ ಚಾನಲ್ಸ್. ಸೊ ಇನ್ ದಟ್ ಟೈಮ್ ವಿ ಆರ್ ಗೆಟ್ ಇಟ್. ಸೊ ಅಷ್ಟೇ ಅಲ್ಲ, ನಿಮಗೆ ಯೂಟ್ಯೂಬ್ ವ್ಯೂಯರ್ಸ್ ಓದ್ಕೋಬೇಕಾದ್ರೆ ಏಜ್ ಗ್ರೂಪಲ್ಲಿ ಡಿಸೈಡ್ ಆಗಿರ್ತಾರೆ. ಓಕೆ ಎಷ್ಟು ಏಜ್ ಯಾವ ಏಜ್ ಗ್ರೂಪ್ ಅವರು ಜಾಸ್ತಿ ನೋಡ್ತಾ ಇದ್ದಾರೆ ಈ ವಿಡಿಯೋಸು. ಸೊ ನಿಮ್ಮದು ಅಷ್ಟೇ. ಸೊ ನಾನು ಕ್ಲಾಸ್ ಮಾಡಿ ಹಾಕಿರ್ತೀನಲ್ಲ, ಸೊ ಎಷ್ಟು ಜನ ನೋಡ್ತಾ ಇದ್ದಾರೆ ಏಜ್ ಗ್ರೂಪು, ಸೊ ಅಲ್ಲಿ ತೋರಿಸುತ್ತೆ ನನಗೆ. ಸೊ ಈ ರೀತಿ ಇರುತ್ತೆ ಟೈಪ್ಸ್ ಆಫ್ ಪಾಪ್ಯುಲೇಷನ್. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪಲ್ ಯೂನಿಟ್. Here
sample unit must be identified before the selection of the sample. So here a sample unit may be a ನ್ಯಾಚುರಲ್ ಜಿಯೋಗ್ರಫಿಕಲ್ ಯೂನಿಟ್ ಸಚ್ ಆ್ಯಸ್ ಎಸ್ಟೇಟ್ ಆಗಿರ್ಬೋದು. ಯೂನಿಟ್ಸ್ ನಾವು ಓಕೆ ಸ್ಯಾಂಪಲ್ ಯೂನಿಟ್ನ ಯಾವ ರೀತಿ ನಾವು ಡಿಸ್ಕ್ರೈಬ್ ಮಾಡ್ಬೋದು ಅಂತಂದರೆ, ಒಂದು ಸ್ಟೇಟ್ ಆಗಿರ್ಬೋದು, ಒಂದು ಡಿಸ್ಟಿಕ್ ಆಗಿರ್ಬೋದು, ಒಂದು ವಿಲೇಜ್ ಆಗಿರ್ಬೋದು, ಇಲ್ಲಾಂತಂದರೆ ಕನ್ಸ್ಟ್ರಕ್ಷನ್ ಯೂನಿಟ್ ಸಚ್ ಆ್ಯಸ್ ಹೌಸ್ ಆಗಿರ್ಬೋದು, ಇಲ್ಲಾಂತಂದರೆ ಫ್ಲ್ಯಾಟ್ಸ್ ಆಗಿರ್ಬೋದು. ಸೊ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಫ್ಲ್ಯಾಟ್ಸ್ ಇದೆ ಸೊ ಅನ್ನೋದು ನಾವು ಕೌಂಟ್ ಮಾಡ್ಕೊತೀವಿ. ಅದೇ ರೀತಿ ಇಟ್ ಮೇ ಬಿ ಎ ಸೋಷಿಯಲ್ ಎಂಟಿಟಿ ಸಚ್ ಆ್ಯಸ್ ಫ್ಯಾಮ್ಲಿ ಆರ್ ಎ ಸ್ಕೂಲ್. ಸೊ ನಿಮಗೆ ಸ್ಕೂಲ್ ಸ್ಯಾಂಪಲ್ ಯೂನಿಟ್ ಆಲ್ರೆಡಿ ಗೊತ್ತು, ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಮತ್ತು ಅಷ್ಟೇ ಅಲ್ಲ, ಸೊ ಇಂಡಿವಿಜುವಲ್ ಆಗಿ ಕೂಡ ನಾವು ಸ್ಯಾಂಪಲ್ ಯೂನಿಟ್ಸ್ ಅನ್ನೋದು ತೆಗೆದುಕೋಬೋದು. ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಸ್ಯಾಂಪಲ್. ಹಿಯರ್ ಸೊ ಹಿಯರ್ ದರ್ ಇಸ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪಲ್ ಇದೆ. ಅದರಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ದ ಬಿಸ್ನೆಸ್ ರಿಸರ್ಚರ್ ಆ್ಯಸ್ ಎ ವೈಡ್ ಅವೇರ್ನೆಸ್ ಆಫ್ ಸ್ಯಾಂಪ್ಲಿಂಗ್ ಪ್ರೊಸೀಜರ್. ಈಚ್ process has its suitability for relevant occasion. So the type of frame necessary also depend upon the sampling procedure being used. ಸೊ ಇಲ್ಲಿ ಸಿಂಪಲ್ ರ್ಯಾಂಡಮ್ ಬಂದುಬಿಟ್ಟು ಸೊ ಯಾವ ರೀತಿ ಸ್ಯಾಂಪ್ಲಿಂಗ್ ಯೂನಿಟ್ಸು ಮತ್ತು 2 ಸ್ಟೇಜ್ ಆಫ್ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡೋದು. ಸೊ ಫಸ್ಟ್ ಸ್ಟೇಜಲ್ಲಿ ಎಷ್ಟು ಯೂನಿಟ್ಸ್ ಕಲೆಕ್ಟ್ ಮಾಡಬೇಕು, ಸೆಕೆಂಡ್ ಸ್ಟೇಜಲ್ಲಿ ಎಷ್ಟು ಯೂನಿಟ್ಸ್ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡಬೇಕು ಅನ್ನೋದು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗಲ್ಲಿ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ದೆರ್ ಇಸ್ ಎ 2 ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಇದೆ. ಸೊ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅನ್ನೋದು ಸೊ ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಜಡ್ಜ್ಮೆಂಟ್ ಬೇಸ್ ಮೇಲೆ ಕಲೆಕ್ಟ್ ಮಾಡ್ತೀವ, ಇಲ್ಲ ಅಂತಂದರೆ ಏರಿಯಾ ಬೇಸ್ ಮೇಲೆ ಕಲೆಕ್ಟ್ ಮಾಡ್ತೀವ. ಸೊ ನಾವು ನೋಡೋಣ, ಇಲ್ಲಾಂತಂದರೆ ಇಂಟರ್ವ್ಯೂ ಬೇಸ್ ಮೇಲೆನಾ. ಸೊ ದೇರ್ ಇಸ್ ಎ ಡಿಫ್ರೆಂಟ್ ಟೈಪ್ಸ್ ಇನ್ ದ ಸ್ಯಾಂಪ್ಲಿಂಗ್. ಸೊ ಆ ಬೇಸ್ ಮೇಲೆ ನಾವು ಈ ಟಾಪಿಕ್ ಆದಮೇಲೆ ನೋಡೋಣ ಎಷ್ಟು ಟೈಪ್ಸ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್ ಈಸ್ ಸೈಜ್ ಆಫ್ ಸ್ಯಾಂಪ್ಲಿಂಗ್. ಸೊ ಸೈಜ್ ಬಂದುಬಿಟ್ಟು 2 ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಸ್ಯಾಂಪ್ಲಿಂಗ್ ಪ್ರೊಸೀಜರ್ to fulfill. The sample must be representative and it should be advocate. When representative, a sample will be relatively small piece of population or mirror of various pattern. ನೀವು ಸ್ಯಾಂಪಲ್ ಅಂದಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರಬೇಕು. ಇಟ್ ಈಸ್ ಎ ಸ್ಮಾಲ್ ಪಾರ್ಟ್ ಆರ್ ಎ ಸ್ಮಾಲ್ ಪಾರ್ಟ್ ವಿಚ್ ಇಂಡಿಕೇಟ್ಸ್ ದ ಹೌ ವೆಲ್ ವರ್ಕ್ ಡನ್ ಬೈ ದಿ ಹೋಲ್ ಥಿಂಗ್. ಸೊ ಹೋಲ್ ಅಂದರೆ ಓಕೆ ಹೋಲ್ ಇಂಡಿಯಾದಲ್ಲಿ ಸೊ ಹೋಲ್ ಪಾಪ್ಯುಲೇಷನ್ ಇನ್ ಇಂಡಿಯಾದಲ್ಲಿ ಸೊ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ರೆ, ಸೊ ಕಲ್ಚರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಏನಾದರೂ ರಿಸರ್ಚ್ ಏನಾದರೂ ಮಾಡಿದ್ರೆ, ಸ್ಟಡಿ ಬಗ್ಗೆ ಏನಾದರೂ ಹೋದರೆ ಸೊ ಜಸ್ಟ್ ಫ್ಯೂ ನಂಬರ್ಸ್ ಆಫ್ ಪೀಪಲ್ ವಿ ಕ್ಯಾನ್ ಸೇ ಇಟ್ ಆಸ್ ಸ್ಮಾಲ್ ಪಾರ್ಟ್ ತೋದ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ಹೋಲ್ ಇಂಡಿಯಾಗೆ ಇಂಡಿಕೇಟ್ ಮಾಡುತ್ತೆ ಅಂತ. ಅದೇ ರೀತಿ ಒಂದು ಚಿಕ್ಕದ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಓಕೆ ಒಂದು ಚಿಕ್ಕದ್ದು ತೋದ್ಕೊಂಡ್ರೆ ಸೊ ಹೋಲ್ ಬಿಹೇವಿಯರ್ಸ್ ಅನ್ನೋದು ಸಿಗುತ್ತೆ. ಹ್ಯೂಮನ್ ಬಿಹೇವಿಯರ್ ಒಬ್ಬರು 2 or 3 ಪೀಪಲ್ಸ್ ಓಕೆ ಆವ್ರೇಜಾಗಿ ತೋದ್ಕೊಂಡು ನಾವು ರಿಸರ್ಚ್ ಮಾಡಿದ್ರೆ ಸ್ಟಡಿ ಮಾಡಿದ್ರೆ ಸೊ ಹೋಲ್ ಏರಿಯಾಗೆ ಇರೋ ಹೋಲ್ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಕಾಲೇಜಲ್ಲೇ ತೋದ್ಕೋಣ. ದೆರ್ ಈಸ್ ಎ 500 ಪೀಪಲ್ಸ್ ಇನ್ 500 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಅವರ್ ಕಾಲೇಜ್. ಸೊ ಏನಾದರೂ ಕಾಲೇಜ್ ಬಗ್ಗೆ ಏನಾದರೂ ರಿಸರ್ಚ್ ಮಾಡ್ತಾಯಿದ್ವಿ. ಸೊ ನಿಮ್ಮ ಕಾಲೇಜ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು 500 ಸ್ಟೂಡೆಂಟ್ಸ್ ಹತ್ರ ಕೇಳೋಕ್ಕಾಗತ್ತಾ? ಇಲ್ಲ. ಅಟ್ಲೀಸ್ಟ್ ಒಂದು 50 ಸ್ಟೂಡೆಂಟ್ಸ್ ಕೇಳಿದ್ರೆ ಓಕೆ ಆವ್ರೇಜಾಗಿ ನಮಗೆ ಅದು ಸ್ಯಾಂಪಲ್ ಅಂತೀವಿ. 50 ಸ್ಟೂಡೆಂಟ್ಸ್ನ ಕೇಳಿದ್ರೆ ಸೊ ಯಾವ ರೀತಿ ಇದೆ ನಿಮ್ಮ ಕಾಲೇಜು ಅಂತ, ಸೊ ಎನ್ವಿರಾನ್ಮೆಂಟು ಅಂತಂದ್ರೆ ಸೊ ಇಲ್ಲಿ 50 ಸ್ಟೂಡೆಂಟ್ಸ್ನ ಕೇಳಿ ಸೊ ಅದು ಎಷ್ಟಿಗೆ ಇಂಡಿಕೇಟ್ ಆಗುತ್ತೆ, 500ಗೂ ಇಂಡಿಕೇಟ್ ಆಗುತ್ತೆ. ಆ 50 ಸ್ಟೂಡೆಂಟ್ಸ್ ಏನು ಸ್ಯಾಂಪಲ್. ಸೊ ಸ್ಮಾಲ್ ಪಾರ್ಟಾಗಿ ತೆಗೆದುಕೊಂಡು ನಾವು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಎ ಮಾರ್ಕೆಟ್ ರಿಸರ್ಚ್ ಯೂನಿಟ್ ವಾಂಟ್ ಟು ಕಂಡಕ್ಟ್ ಎ ಸರ್ವೆ ಇನ್ ಆರ್ಡರ್ ಟು ಎಸ್ಟಿಮೇಟ್ ದ ಪ್ರಪೋರ್ಷನ್ ಆಫ್ ಸ್ಮೋಕರ್ಸ್ ಸ್ಮೋಕಿಂಗ್ ಇನ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಸಿಗ್ರೇಟ್. ಸೊ ಇಲ್ಲಿ ಯಾಕಂದರೆ ಇಲ್ಲಿ ಏನಕ್ಕೆ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ, ಸ್ಮೋಕರ್ಸು ಯಾವ ಒಂದು ಸಿಗ್ರೇಟ್ಸ್ ಅನ್ನೋದು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆವ್ರೇಜಾಗಿ ಗೊತ್ತಾಗುತ್ತೆ ಎಷ್ಟು ಸ್ಮೋಕರ್ಸ್ ಇದ್ದಾರೆ, ಸೊ ಅದರಲ್ಲಿ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೊತಾರೆ. ಇಲ್ಲಿ ಇಟ್ ರಿಕ್ವೈರ್ ದಿ ಎಸ್ಟಿಮೇಟೆಡ್ ವಿತ್ 90% ಪ್ರಾಬಬಿಲಿಟಿ ವಿತಿನ್ 0.02 of the true proportion. So how many observation should be taken? ಸೊ ಇಲ್ಲಿ ಎಷ್ಟು ಅಬ್ಸರ್ವೇಷನ್ ಅಂತಂದರೆ ಸೊ ನಾವು ಸ್ಮೋಕರ್ಸ್ ಕಡೆಯಿಂದ ಯಾವ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಓಕೆ ಶಾಪ್ಸ್ ಕಡೆ ನಾವು ಅಬ್ಸರ್ವ್ ಮಾಡಬೇಕು. ಸೊ ಎಷ್ಟೊಂದು ಪರ್ಚೇಸ್ ಆಗ್ತಾಯಿದೆ ಒಂದು
ಪ್ರಾಡಕ್ಟು ಅಂತ ಹೇಳ್ಬಿಟ್ಟು. ಸಪೋಸ್ ಫಾರ್ ಎಕ್ಸಾಂಪಲ್ ಎನ್ ಈಸ್ ದಿ ಸ್ಯಾಂಪಲ್ ಸೈಜ್. ಸೊ ಎನ್ನ ನಾವು ಏನು ರೆಪ್ರೆಸೆಂಟ್ ಮಾಡ್ತಾಯಿದ್ವಿ, ಸ್ಮಾಲ್ ಎನ್. ಸೊ ಇಟ್ ಈಸ್ ಎ ಸ್ಯಾಂಪಲ್ ಸೈಜ್. ನೆಕ್ಸ್ಟ್, P is observed proportion of the smokers. P ಬಂದ್ಬಿಟ್ಟು proportion of the smokers ಬರ್ತಾರೆ. ಆಮೇಲೆ ದೆನ್ ದ ಪಾಪ್ಯುಲೇಷನ್ ಸೈಜ್ ಬಿ ಸಫಿಷಿಯೆಂಟ್ಲಿ ಲಾರ್ಜ್. ಸೊ ಇಲ್ಲಿ ಎಲ್ಲ ತುಂಬ ಸೈಜ್ ತೆಗೆದುಕೊತಾ ಇದ್ದಾರೆ. ಪಾಪ್ಯುಲೇಷನ್ ಸೈಜ್ ಮೀನ್ಸ್ ಸೊ ಹೌ ಮಚ್ ಪೀಪಲ್ ವಿ ಆರ್ ಇನ್ಕ್ಲೂಡಿಂಗ್ ಟು ಕಲೆಕ್ಟ್ ದಿ ಇನ್ಫಾರ್ಮೇಷನ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಿ sampling with or without replacement, the narration of P is unknown population proportion of the smokers. So here large is n, P is normally distributed with the expectation P. So unknown population proportion of the smokers. So the variable, since the estimated P will be the 0.2, the true proportion of the P will be 90% probability. So ಇಲ್ಲಿ ಒಂದು ಫಾರ್ಮುಲಾ ಇದೆ, I have to put VP in bracket is equal to, ಸೊ ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಸೊ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಪ್ರಕಾರದಲ್ಲಿ ಇಂಡಿಕೇಟ್ ಮಾಡಿಕೊಂಡ್ರೆ ನಮಗೆ ಎಷ್ಟೊಂದು ಆವರೇಜ್ ಅನ್ನೋದು ಸಿಗುತ್ತೆ. ಇಸ್ ಈಕ್ವಲ್ ಟು P 1 minus P divided by N. ಐ ಥಿಂಕ್ ಇನ್ನೂ ಸರಿಯಾಗಿ ಬಂದಿಲ್ಲ ಅನ್ಕೊತೀನಿ, ಇನ್ನು ಕ್ಲೀನಾಗಿ ಬರೀತೀನಿ ರೀ. ಸೊ ಇಲ್ಲಿ ಕೊಟ್ಟಿರೋ ಫಾರ್ಮುಲಾದಲ್ಲಿ ನೋಡಿ, ಇಲ್ಲಿ ಎನ್ ಬಂದುಬಿಟ್ಟು ಸ್ಯಾಂಪಲ್ ಸೈಜ್ ಅನ್ನೋದು ಡಿಟರ್ಮೈನ್ ಮಾಡುತ್ತೆ. ಆಮೇಲೆ ಪಿ ಬಂದುಬಿಟ್ಟು ಇಟ್ ಪ್ರಪೋರ್ಷನ್ ಆಫ್ ದಿ ಸ್ಮೋಕರ್ಸ್, ಎಷ್ಟು ಸ್ಮೋಕರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಬೇಕು. ಆಮೇಲೆ ಪಾಪ್ಯುಲೇಷನ್ ಸೈಜ್ ಅನ್ನೋದು ಬರುತ್ತೆ ಇಲ್ಲಿ. ಸೊ ಎಷ್ಟು ನಂಬರ್ ಆಫ್ ಸ್ಮೋಕರ್ಸು, ಓಕೆ, ಫಾರ್ಮುಲಾ ಹಾಕ್ಕೊಂಡು ಮಾಡ್ರಿಗನ ಸೊ ನಮಗೆ ಎಕ್ಸಾಕ್ಟಾಗಿ ಸಿಗತ್ತೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಮೇಕ್ ಇಟ್ ಇಷ್ಟು ನ್ಯೂಮರಿಕಲ್ ಟರ್ಮಲ್ಲಿ ಹಾಕ್ಕೊಳ್ಳಿ. ಸೊ ಇಲ್ಲಿ ನಮಗೆ ಎಷ್ಟು ವ್ಯಾಲ್ಯೂ ಆಫ್ ಎಂತಂದರೆ, ಸೊ ವಿ ಅಂತಂದರೆ ಬಂದುಬಿಟ್ಟು ಇಲ್ಲಿ ಫರ್ದರ್ ಎನ್ ಲಾರ್ಜ್ ಆರ್ ಎ ಪಿ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ವಿತ್ ದಿ ಎಕ್ಸ್ಪೆಕ್ಟೇಷನ್ ಸಿನ್ಸ್ ವಿ ಪಿ ಅಂದರೆ ಸೊ ಎಸ್ಟಿಮೇಷನ್ ಆಫ್ ದಿ ಪಿ ವಿತಿನ್. ಸೊ ಎಷ್ಟು ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ ಸ್ಮೋಕರ್ಸು ಆ ಒಂದು ಸಿಗರೇಟ್ ಯೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡೋಕ್ಕೋಸ್ಕರ ಇಲ್ಲಿ ಸಿಗತ್ತೆ. ಸೊ ಇಲ್ಲಿ ಎಲ್ಲ ಎಷ್ಟು ಆವ್ರೇಜ್ ಅನ್ನೋದು ಕರೆಕ್ಟಾಗಿ ನಮಗೆ ಸ್ಯಾಂಪಲ್ ಸೈಜು ಮತ್ತು ನಮಗೆ ಆವ್ರೇಜ್ ಆಗಿ ಎಷ್ಟು ಸ್ಮೋಕರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಒನ್ ಈಸ್ ಬಜೆಟರಿ ಕನ್ಸ್ಟ್ರೈಂಟ್ಸ್. ಇಲ್ಲಿ ಕಾಸ್ಟ್ ಕನ್ಸಿಡರೇಷನ್ ಫ್ರಮ್ ಎ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ದಿ ವ್ಯೂ. ಸೊ the major impact upon the decisions regarding not only the size of sample but also the types of sample. ಇಲ್ಲಿ ಬಜೆಟರಿ ಕನ್ಸ್ಟ್ರೆಂಟ್ಸ್ ಅಂದರೆ ಸೊ ನಾವೇನಾದರೂ ಒಂದು ರಿಸರ್ಚ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಫೈನಾನ್ಸ್ ಈಸ್ ವೆರಿ ನೀಡೆಡ್ ಇನ್ ಟು ದಿ ರಿಸರ್ಚ್. ಸೊ ಇಲ್ಲಿ ನಾವು ಏನೋ ಹೇಳ್ಬಿಡ್ತೀವಪ್ಪ, ಓಕೆ ವಿ ಕ್ಯಾನ್ ಕಲೆಕ್ಟ್ ಆಲ್ ದಿ ಸ್ಯಾಂಪಲ್ಸ್ ಫ್ರಮ್ ದಿ ಪಾಪ್ಯುಲೇಷನ್, ಎಲ್ಲ ಸ್ಯಾಂಪಲ್ಸ್ ನಾವು ಕಲೆಕ್ಟ್ ಮಾಡ್ಬೋದು ಅಂತ. ಬಟ್ ನಾವು ಸ್ಟೇಟ್ ವೈಸ್ ಆಗಿ ಡಿಸ್ಟ್ರಿಕ್ಟ್ ವೈಸ್ ಆಗಿ ಸೊ ಇಲ್ಲಾಂತಂದರೆ ಸ್ಟೂಡೆಂಟ್ಸ್ ಆರ್ ಫ್ಯಾಮ್ಲೀಸ್ ವೈಸಾಗಿ ಏನಾದರೂ ಕಲೆಕ್ಟ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ನು ಸೊ ನಮಗೆ ದುಡ್ಡು ಬೇಕಾಗುತ್ತೆ. ವೆದರ್ ಇಟ್ ಈಸ್ ಎವ್ರಿವೇರ್ ವಿ ನೀಡ್ ಮನಿ. ಸೊ ಬಜೆಟರಿ ವಿ ಆರ್ ಪ್ಲ್ಯಾನಿಂಗ್ ಹೌ ಮಚ್ ದ ಮನಿ ರಿಕ್ವೈರ್ಡ್ ಟು ಡೂ ದಿ ರಿಸರ್ಚ್ ಅಂಥ ಟೈಮಲ್ಲಿ ಸೊ ಸ್ಯಾಂಪಲ್ ಕೂಡ ಡಿಸೈಡ್ ಆಗುತ್ತೆ. ಸೊ ಎಷ್ಟು ಬಜೆಟ್ ಇದೆ, ಸೊ ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ it mainly our budget means okay finance, so planning how much the expenses or incomes will be done to do the research. so ಇಲ್ಲಿ ಎಷ್ಟು ಫೈನಾನ್ಸ್ ಇದೆ ಆ ರಿಲೇಟೆಡ್ ಮೇಲೇ ಅವರು ಸ್ಯಾಂಪಲ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೊತಾರೆ.
Next one is parameters of interest. Here one must consist the question of specific population parameters which is interest while developing the sample design. ಸೊ ಮೈನ್ ಥಿಂಗ್, ಸೊ ಈ ಇಂಟ್ರೆಸ್ಟ್ ಹೆಂಗೆ ಹುಟ್ಟತ್ತೆ ಅಂತಂದರೆ ಹೊಸ ಹೊಸ ಥಿಂಗ್ಸ್ ಕೂಡ ನಾವು ಕಲಿಬೋದು. ಸೊ ವಿತೌಟ್ ದ ಇಂಟ್ರೆಸ್ಟ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪಲ್ ಪ್ರೊಸೀಜರ್. Here another point of considering while determining the sample design is to decide about type of sampling technique is to be used in selecting the sample. So here whether it is a non probability sampling or probability sampling ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪಾಪ್ಯುಲಾರಿಟಿ, ಸೊ ಇಲ್ಲಿ ಒಬ್ಬ ರಿಸರ್ಚರು ಓಕೆ ಈ ಕಲೆಕ್ಟ್ ಮಾಡೋದು ಬೇಸ್ ಮೇಲೇನು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಡಿಸೈನ್ ಮೇಲೆ ಇರುತ್ತಪ್ಪ. ಸೊ ಇಲ್ಲಿ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಸೊ ನಾನು ಹೇಳಿದ್ದೀನಿ ದೇರ್ ಇಸ್ ಅ ಡಿಫ್ರೆಂಟ್ ಟೈಪ್ಸ್. ಸೊ ಇನ್ ಕಲೆಕ್ಟಿಂಗ್ ದ ಡೇಟಾಸ್ ಮೇಲೆ ಲೈಕ್ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ, ಅದರಲ್ಲಿ ಇನ್ನೂ ಟೈಪ್ಸ್ ಇದೆ. ಸೊ ಇಲ್ಲಿ ಅಷ್ಟು ಟೈಪ್ಸಲ್ಲಿ ಕಲೆಕ್ಟ್ ಮಾಡಬೇಕಾದ್ರೆ ಸೊ ಆ ಇನ್ಫಾರ್ಮೇಷನ್ ಕೂಡ ಅಷ್ಟೇ ಫ್ಯಾಕ್ಟ್ಸ್ ಆಗಿರಬೇಕು. ಸೊ ಆ ಪಾಪ್ಯುಲಾರಿಟಿ ಕೂಡ ಅದ್ರ ಮೇಲೇ ಟೆಕ್ನಿಕ್ಸ್ ಮೇಲೇ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಈಸ್ qualities of a good sampling design. Here the researcher should select a good sampling design which should possess the following qualities. So first ಬಂದ್ಬಿಟ್ಟು true representative of the population. It is very important. Without very exact or a truth information, so a sample cannot be, a research cannot be done. So here sampling error must be small. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ರಾಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು, ಸೊ ಇಯರ್ ಫೇಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದು ಆಗೋವಷ್ಟು ಕಡಿಮೆ ಮಾಡ್ಕೋಬೇಕು. ಆಮೇಲೆ ನಾವು ಇಲ್ಲಿ ಪಾಪ್ಯುಲೇಷನ್ ಹತ್ರದಿಂದ ಕಲೆಕ್ಟ್ ಮಾಡ್ತಾಯಿದ್ವಿ ಅಂತಂದರೆ ಒಬ್ಬ ವ್ಯಕ್ತಿ ಒಪಿನಿಯನ್ ಈಸ್ ಡಿಫ್ರೆಂಟ್ ಫ್ರಮ್ ಅನದರ್ ಪರ್ಸನ್. ಒನ್ ಪರ್ಸನ್ ಥಿಂಕಿಂಗ್ ಪಾಯಿಂಟ್ ಆಫ್ ವ್ಯೂ ಈಸ್ ಆಲ್ಸೋ ಎ ಡಿಫ್ರೆಂಟ್ ಫ್ರಮ್ ಅನದರ್ ಪರ್ಸನ್. ಸೊ ಇಲ್ಲಿ ಅವ್ರು ಕೊಡೋ ಇನ್ಫಾರ್ಮೇಷನ್ನು ಎಕ್ಸಾಕ್ಟ್ ಆಗಿರಬೇಕು. ಸೊ ವಿ ಹ್ಯಾವ್ ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ವಿ ಹ್ಯಾವ್ ಟು ಡಿಸೈಡ್ ಹೌ ಮಚ್ ದ ಫ್ಯಾಕ್ಟ್ ಈಸ್ ದೇರ್. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪ್ಲಿಂಗ್ ಡಿಸೈನ್ ಮಸ್ಟ್ be systematic. Bias can be controlled in better way. So controlling it should be done in sampling or sampling designs. So sample should be result of the sample study can be applied in a general of the universe with a response level of confidence. So it is also be accepted by the peoples. So ಕೆಲವೊಂದು ನಿಮಗೆ ಓಕೆ ಕೆಲವೊಂದು ರಿಸರ್ಚರು ಓಕೆ ಓಲ್ಡನ್ ಡೇಸಲ್ಲಿ ಕೆಲವೊಂದು ಅವರು ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಏನಾದರೂ ಹೇಳಿದ್ರೆ ಸೊ ಪೀಪಲ್ಸ್ ಆರ್ ನಾಟ್ ಬೀಯಿಂಗ್ ಬಿಲೀವ್ಡ್. ಸೊ ಇಲ್ಲಿ ಅಷ್ಟೇ. ಸೊ ಕೆಲವೊಂದು ರಿಸರ್ಚ್ ಅನ್ನೋದು ಸೊ ಫ್ರೆಂಡ್ಲಿ ಆಗಿರಬೇಕು, ಆಮೇಲೆ ಇಟ್ ವಿಲ್ ಬಿ ಅಕ್ಸೆಪ್ಟ್ ಮಾಡ್ಕೋಬೇಕು ಸೊ ಬೈ ದಿ ಸೊಸೈಟಿ. ನೆಕ್ಸ್ಟ್ ಒನ್ ಈಸ್ ತುಂಬ ಇಂಪಾರ್ಟೆಂಟ್ ಕಂಡ್ರೋ ಈ ಟಾಪಿಕ್ಕು. ಸೊ ಯು ಹ್ಯಾವ್ ಟು ಲಿಸನ್ ಕೇರ್ಫುಲಿ. ಇದೊಂದು ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅನ್ನೋದು ನಿಮಗೆ ಸ್ಟಡೀಸ್ ಬಗ್ಗೆನೇ ಅಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾರೆ, ಫರ್ದರ್ ಸ್ಟಡೀಸಲ್ಲಿ ತುಂಬ ಇರುತ್ತೆ. ಇವು ತುಂಬ ಕಾನ್ಸಂಟ್ರೇಟಿಂದ ನೋಡ್ಕೋಬೇಕು. ಆ್ಯಂಡ್ ಕಂಪಲ್ಸರಿ ಇಟ್ ಈಸ್ ಎ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತುಂಬ ಕೇಳ್ತಾರೆ. ಸೊ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಆರ್ ಎ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಇನ್ಕ್ಲೂಡ್ಸ್ 2 types. ಫಸ್ಟ್ ಒನ್ ಈಸ್ probability sampling ಆ್ಯಂಡ್ ನಾನ್ probability sampling. ನಿಮ್ಗೆ ಮಾತ್ರ probability sampling ಅಂತೀವಿ. ನಿಮ್ಗೆ ಮಾತ್ರ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮಾತ್ರ ಇದೆ, ಇಲ್ಲ ಅಂತಂದರೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಕೂಡ ಅಂತೀವಿ ಪ್ರಾಬಬಿಲಿಟಿನ. ಇಯರ್ ವೇರ್ ದ ಆಲ್ ಐಟಮ್ಸ್ ಯೂನಿಟ್ಸ್ ಎಲಿಮೆಂಟ್ ಇನ್ ವಿಚ್ ದ ಯೂನಿವರ್ಸ್ ಹ್ಯಾವ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಬಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಬಂದುಬಿಟ್ಟು ವೇರ್ ಆಲ್ ದ ಎಲಿಮೆಂಟ್ಸ್ ಹ್ಯಾವ್ ನಾಟ್ ಈಕ್ವಲಿ ಚೇಂಜ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಇಯರ್ ನಾವು ಎಕ್ಸಾಕ್ಟಾಗಿ ಸೊ ಪ್ರತಿಯೊಂದು ರಿಸರ್ಚ್ಗೂ ಪ್ರತಿಯೊಂದು ಡೇಟಾ ಕಲೆಕ್ಷನ್ಗೂ ಈಕ್ವಲ್ ಆಗಿರುತ್ತೆ. ಸೊ ಎಲ್ಲ ಎಲಿಮೆಂಟ್ಸು ಯೂನಿಟ್ಸ್ ಎಲ್ಲ ಈಕ್ವಲ್ ಆಗಿರುತ್ತೆ. ಬಟ್ ಇನ್ ನಾನ್ ಪ್ರಾಬಬಿಲಿಟಿ ಬಂದುಬಿಟ್ಟು ಓಕೆ ಇಟ್ ಈಸ್ ನಾಟ್ ಇನ್ ಎಕ್ಸಾಕ್ಟ್ ಟ್ರ್ಯಾಕಲ್ಲಿ ಇರಲ್ಲ, ಬಟ್ ಚಾನ್ಸಸ್ ಆಫ್ ಸೆಲೆಕ್ಷನ್ಸ್ ಆಲ್ಸೋ ವಿಲ್ ಬಿ ರೆಡ್ಯೂಸಸ್. ಇಲ್ಲಿ ಬಂದುಬಿಟ್ಟು ರಿಸರ್ಚರು ಡಿಸೈಡ್ ಮಾಡ್ಕೋಬೇಕು ಅವನು ಯಾವ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡ್ಕೋಬೇಕು, ವೆದರ್ ಇಟ್ ಈಸ್ ಎ ಪರ್ಪಸ್. ಸೊ ಪರ್ಪಸ್ ಆಗಿರ್ಬೋದು, ಕನ್ವೀನಿಯನ್ಸ್ ಆಗಿರ್ಬೋದು, ಜಡ್ಜ್ಮೆಂಟ್ ಆಗಿರ್ಬೋದು. ಸೊ ಅವನೇ ರಿಸರ್ಚರ್ ಶುಡ್ ಬಿ ಡಿಸೈಡ್. ಇಲ್ಲಿ ಈ ಒಂದು ನಿಮಗೆ ಇರೋದು ಮಾತ್ರ ಪ್ರಾಬಬಿಲಿಟಿ ಮತ್ತು ನಾನ್ ಪ್ರಾಬಬಿಲಿಟಿ 2 ಟೈಪ್ಸ್ ಹೇಳ್ದೆ ಅಲ್ಲ, ಪ್ರಾಬಬಿಲಿಟಿ ಮಾತ್ರ ನಿಮಗಿದೆ ಎಕ್ಸಾಮ್ಸ್ಗೆ. ಸೊ ನಾನ್ ಪ್ರಾಬಬಿಲಿಟಿ ಅನ್ನೋದು ನಿಮಗೆ ಇಲ್ಲ. ನಿಮಗೆ ಏನಾದರೂ ನಾಲೆಡ್ಜ್ಗೋಸ್ಕರ ನಮ್ಗೆ ಮಾಡಿ ಮ್ಯಾಮ್ ಅಂತಂದರೆ ಓಕೆ ಐ ವಿಲ್ ಡೂ
ನಾನ್ ಪ್ರಾಬಬಿಲಿಟಿ ಆಲ್ಸೋ, ಬಟ್ ನಿಮಗೆ ಎಕ್ಸಾಮ್ಸ್ಗಿಲ್ಲ. ಬೋತ್ ಆರ್ ಇಂಪಾರ್ಟೆಂಟ್. ನಾವು ಅಕಾಡೆಮಿಕ್ ವೈಸಾಗಿ ನಾವು ಓದ್ಕೋಬಾರ್ದು. ಸೊ ನಾವು ನಮ್ಮ ನಾಲೆಡ್ಜ್ ಗೈನ್ ಮಾಡೋಕ್ಕೋಸ್ಕರ ಕೂಡ ಓದ್ಕೋಬೇಕಲ್ಲ. ಸೊ ಇದು ಮಾತ್ರ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಎರಡೂ ನೋಡ್ಕೊಳ್ಳಿ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮಾತ್ರ ಇದೆ. ಸೊ ಇಲ್ಲಿ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಸಬ್ ಟೈಪ್ಸ್ ಇದೆ. ಫಸ್ಟ್ ಒನ್ ಈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸೊ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಮತ್ತು ಸ್ಟ್ಯಾಟಿಸ್ಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸ್ಟ್ಯಾಟಿಸ್ಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಸೊ ಪ್ರೊಪೋರ್ಷನೇಟ್ ಸ್ಯಾಂಪ್ಲಿಂಗ್, ಡಿಸ್ಪ್ರೊಪೋರ್ಷನೇಟ್ ಸ್ಯಾಂಪ್ಲಿಂಗ್ ಇದೆ, ಮತ್ತು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್, ಏರಿಯಾ ಸ್ಯಾಂಪ್ಲಿಂಗ್ ಆ್ಯಂಡ್ ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಇದೆ. ಬಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲೂ ಸೊ ಆಕ್ಸಿಡೆಂಟಲ್ ಸ್ಯಾಂಪ್ಲಿಂಗ್, ಕ್ಯೂಟೋ ಸ್ಯಾಂಪ್ಲಿಂಗ್, ಸೊ ಪರ್ಪಸಿವ್ ಸ್ಯಾಂಪ್ಲಿಂಗ್ ಮತ್ತು ಇನ್ನೂ ಜಾಸ್ತಿ ಇದೆ ಟೈಪ್ಸು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಜಡ್ಜ್ಮೆಂಟ್ ವೈಸಾಗಿ. ಸೊ ಅದೆಲ್ಲ ನಾವು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತಾ ಇರ್ತೀವಿ ನಮಗೆ. ಓಕೆ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಹೋಗೋಣ. ಈ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ನು ಇನ್ನೂ ಒಂದು ಹೆಸರಲ್ಲಿ ಕರೀತಾರೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆರ್ ಚಾನ್ಸ್ ಸ್ಯಾಂಪ್ಲಿಂಗ್. ಸೊ ಈ ಎನಿ ಐಟಮ್ ಆಫ್ ದಿ ಯೂನಿವರ್ಸ್ ಆ್ಯಸ್ ಈಕ್ವಲ್ ಚಾನ್ಸ್ ಆಫ್ ಇನ್ಕ್ಲೂಸಿವ್ ಇನ್ ದಿ ಸ್ಯಾಂಪಲ್. ಸೊ ಪ್ರತಿಯೊಂದು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ವೆದರ್ ಇಟ್ ಈಸ್ ಎ ಲ್ಯಾಟ್ರಲ್, ಸೊ ಲ್ಯಾಟ್ರಿ ಮೆಥಡ್ ಇನ್ ವಿಚ್ ದ ಇಂಡಿವಿಜುವಲ್ ಯೂನಿಟ್ ಆರ್ ಪಿಕ್ಡ್ ಫ್ರಮ್ whole group, not deliberately by some mechanical process, but blank of changes alone that determine whether the one item or another is been selected. So ಪ್ರತಿಯೊಂದು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಪ್ರತಿಯೊಂದು ನಾವು ಡೇಟಾ ಅನ್ನೋದು ಕಲೆಕ್ಟ್ ಮಾಡ್ಕೋಬೋದು. ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸೊ ಪ್ರತಿಯೊಂದಕ್ಕೂ ದೇ ಹ್ಯಾವ್ ಸಮ್ ಚಾನ್ಸಸ್ ಟು ಬಿ ಕಲೆಕ್ಟ್ ಇನ್ಫಾರ್ಮೇಷನ್, ಪಿಕಪ್ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ನಾವು ಅದರಲ್ಲಿ ಫಸ್ಟ್ ಒನ್ ನೋಡೋಣ. ಮತ್ತು ಇಲ್ಲಿ ಪಾಪ್ಯುಲೇಷನ್ ಬೈಸಾಗಿ ಈಕ್ವಲ್ ಚಾನ್ಸಸ್ ಇರುತ್ತಲ್ಲ. ಸೊ ಅದು ಬಂದುಬಿಟ್ಟು ಈಕ್ವಲ್ ಚಾನ್ಸ್ ಇರೋದು ಮಾತ್ರ ಪ್ರಾಬಬಿಲಿಟಿ ಅಂತೀವಿ, ಈಕ್ವಲ್ ಚಾನ್ಸಸ್ ಇಲ್ದಿರೋದನ್ನ ನಾನ್ ಪ್ರಾಬಬಿಲಿಟಿ ಅಂತೀವಿ. ಸೊ ಅದನ್ನ ನೋಡ್ಕೊಳ್ಳಿ. ಮತ್ತು ಟೈಪ್ಸ್ ಇನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್, ಫಸ್ಟ್ ಒನ್ ಈಸ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. So it is also known as a chance sampling or a probability sampling, where each and every item in the population has equal chance of inclusive in the sample. So this sampling technique gives each element an equal and independent chance or a probability of selection. ನೀವು ನಾನು ಆವಾಗಿಂದ ಹೇಳ್ತಾ ಇದ್ದೀನಿ. ಸೊ ಈಕ್ವಲ್ ಚಾನ್ಸ್ ಇದೆ, ಓಕೆ, ದೇ ಕ್ಯಾನ್ ಸೆಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ಸೊ ಪ್ರತಿಯೊಂದು ವೇರಿಯಬಲ್ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ದೆರ್ ಈಸ್ ನೋ ಎನಿಥಿಂಗ್ ಅಂತ, ದೆರ್ ಈಸ್ ನೋ ಎನಿ ಪ್ರಾಬ್ಲಮ್ ಅಂತ. ಬಟ್ ನಾವೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ಒಂದು population of 300 students in a college, so under management faculty. ಸೊ ಒಂದು ಕಾಲೇಜು ಎಕ್ಸಾಂಪಲ್ ತೆಗೆದುಕೊಂಡು ಅಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ, 300 ಸ್ಟೂಡೆಂಟ್ಸು ಓದ್ತಾ ಇದ್ದಾರೆ. ಮೇ ಬಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು. ಸೊ ಇನ್ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಈಚ್ ಸ್ಟೂಡೆಂಟ್ ಥಿಯರಿಕಲಿ ಹ್ಯಾವ್ 1/3 ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಕರೆಕ್ಟು. ಸೊ ನಾವು 300 ಸ್ಟೂಡೆಂಟ್ಸ್ ಓದ್ಕೊಂಡ್ರೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಸೊ 1 ಚಾನ್ಸ್ ಇರುತ್ತೆ. ಟೋಟಲಾಗಿ 300 ಸ್ಟೂಡೆಂಟ್ಸ್ ಅಲ್ಲ. ಸೊ ಇಲ್ಲೂ ಅಷ್ಟೇ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಚಾನ್ಸ್ ಇದೆ. ಸೊ ಟು ಬಿ ಇನ್ಕ್ಲೂಡೆಡ್ ಇನ್ ದಿಸ್ ಸ್ಯಾಂಪಲ್, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ. ಸೊ ಪ್ರತಿಯೊಬ್ಬ 300 ಸ್ಟೂಡೆಂಟ್ ಇದ್ದಾರೆ ಟೋಟಲಾಗಿ. ಸೊ ಈಚ್ ಚಾನ್ಸ್, ಸೊ ಪ್ರತಿಯೊಂದು ಸ್ಟೂಡೆಂಟ್ಗೂ ಈಚ್ ಚಾನ್ಸಸ್ ಅನ್ನೋದು ಇರುತ್ತೆ ಅಂತ. ಇಲ್ಲಿ ದ ಪ್ರಿನ್ಸಿಪಲ್ ಆಫ್ ದೀಸ್ ಮೆಥಡ್ ಮೇ ಬಿ ಯೂಸ್ ಟು ಬಿ ಫಾರ್ ಪಾಪ್ಯುಲೇಷನ್ ಆಫ್ ಎನಿ ಸೈನ್ಸ್ ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ 3 ಮೆಥಡ್ಸ್ ಕ್ಯಾನ್ ಬಿ ಡ್ರಾನ್ ಸಿಂಪಲ್ ಇನ್ ದೀಸ್ ಅಪ್ರೋಚ್. ಇಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ 3 ಟೈಪ್ಸ್ ಇದೆ. ಇದರಲ್ಲಿ ಸೊ ಫಸ್ಟ್ ಒನ್ ಈಸ್ ಲ್ಯಾಟ್ರಿ ಸ್ಯಾಂಪ್ಲಿಂಗ್. ಸೊ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ 3 ಟೈಪ್ಸ್ ಇದೆ. ಒಂದು ಲ್ಯಾಟ್ರಿ ಸ್ಯಾಂಪ್ಲಿಂಗ್ ಆ್ಯಂಡ್ ಸ್ಯಾಂಪಲ್ ವಿತ್ ರ್ಯಾಂಡಮ್ ನಂಬರ್ಸ್ ಆ್ಯಂಡ್ ಯೂಸ್ ಆಫ್ ಕಂಪ್ಯೂಟರ್ಸ್ ಅಂತ. ಅದರಲ್ಲಿ ಫಸ್ಟ್ ಒನ್ ಈಸ್ ಲ್ಯಾಟ್ರಿ ಮೆಥಡ್. ಸೊ ಈಚ್ ಮೆಂಬರ್ ಆಫ್ ದಿ ಪಾಪ್ಯುಲೇಷನ್ ಈಸ್ ಅಸೈನ್ಡ್ ಎ ಯೂನಿಕ್ ನಂಬರ್. ಸೊ ಪ್ರತಿಯೊಬ್ಬ ಪಾಪ್ಯುಲೇಷನ್ಗೂ ನಾನು ಆಲ್ರೆಡಿ 300 ಸ್ಟೂಡೆಂಟ್ಸ್ ಹೇಳಿದ್ನಲ್ಲ, 300 ಸ್ಟೂಡೆಂಟ್ಗೂ ಸೊ ಒಂದು ಸಪ್ರೇಟು ಯೂನಿಕ್ ನಂಬರ್ಸನ್ನು ಕೊಟ್ಟಿರ್ತೀವಿ. ನಿಮಗೆ ಗೊತ್ತು, ಓಕೆ, ನಿಮ್ಮ ಕ್ಲಾಸಲ್ಲೇ ತೆಗೆದುಕೊಳ್ಳಿ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಒಬ್ಬೊಬ್ರಿಗೂ 1 2 3 ಹಂಗೆ ಕೊಟ್ಟಿರ್ತೀವಲ್ಲ. ಸೊ ಅದೇ ರೀತಿ
ಲ್ಯಾಟ್ರಿ ಸ್ಯಾಂಪ್ಲಿಂಗಲ್ಲೂ ಅಷ್ಟೇ ಯೂನಿಕ್ ನಂಬರ್ಸ್ ಅನ್ನೋದು ಕೊಟ್ಟಿರ್ತಾರೆ ಈಚ್ ಮೆಂಬರ್ಸ್ಗೆ. ಆಮೇಲೆ ಈಚ್ ಮೆಂಬರ್ ಈಸ್ ಪ್ಲೇಸ್ಡ್ ಆನ್ ಸಿಮಿಲರ್ ಕಾರ್ಡ್ ಆರ್ ಎ ಚಿಪ್. ಸೊ ನಿಮಗೆ ಆ ರಿಜಿಸ್ಟರ್ ನಂಬರಲ್ಲಿ ನೋಡಿರ್ತೀರ ಕಾಲೇಜ್ ಕೋಡು ಇಯರ್ ಅನ್ನೋದು ಪ್ರತಿಯೊಬ್ಬರಿಗೂ ಸೇಮ್ ಇರುತ್ತೆ, ಬಟ್ ರೋಲ್ ನಂಬರ್ ಅನ್ನೋದು ಚೇಂಜಸ್ ಇರುತ್ತೆ. ಅದೇ ರೀತಿ ದೀಸ್ ಕಾರ್ಡ್ ಆರ್ ಎ ಚಿಪ್ ಆರ್ ಪ್ಲೇಸ್ಡ್ ಇನ್ ಎ ಬೌಲ್ ಆರ್ ಮಿಕ್ಸ್ ಥ್ರೂ. ಸೊ ಎ ಬ್ಲೈಂಡ್ ಫೋಲ್ಡ್ ಪರ್ಸನ್ ವಿಲ್ ಆಸ್ಕ್ ಟು ಸೆಲೆಕ್ಟ್. Next, here the probability of selecting each would be exactly the same, such as procedure to yield a simple random sampling. So ಇಲ್ಲಿ ನಾನು ಪ್ರತಿಯೊಬ್ಬ ಸ್ಟೂಡೆಂಟ್ದು ಒಂದೊಂದು ಚಾನ್ಸ್ ಇರುತ್ತೆ. ಸೊ ಎಕ್ಸಾಮ್ ಬರೆಯೋಕ್ಕೆ ಅಂತ ನೋಡ್ಕೊಳ್ಳಿ, ನಿಮ್ಮ ಕ್ಲಾಸಲ್ಲೇ ತೆಗೆದುಕೊಳ್ಳಿ. ಸೊ ಆಲ್ರೆಡಿ ನಿಮ್ಮದು ರಿಜಿಸ್ಟರ್ಡ್ ನಂಬರ್ಸು, ರಿಜಿಸ್ಟರ್ ನಂಬರಲ್ಲಿ ಕಾಲೇಜ್ ಕೋಡ್ ಆಗಿರ್ಬೋದು, ಇಯರ್ ಆಫ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಸೇಮ್ ಇರುತ್ತೆ. ಬಟ್ ರೋಲ್ ನಂಬರ್ ಅನ್ನೋದು ಕೂಡ ಈಚ್ ಯೂನಿಕ್ ನಂಬರ್ಸ್ ಅನ್ನೋದು ಕೊಟ್ಟಿರ್ತಾರೆ. ಬಟ್ ಒಬ್ಬ ಸ್ಟೂಡೆಂಟ್ಗೆ ಒಂದು ಚಾನ್ಸ್ ಇರುತ್ತೆ ಎಕ್ಸಾಮ್ಸ್ ಬರೆಯೋದು. ಇಲ್ಲಿ ಪ್ರತಿಯೊಬ್ಬರು ಎಕ್ಸಾಮ್ಸ್ ಅನ್ನೋದು ಅಟೆಂಡ್ ಮಾಡ್ಬೋದು. ಸೊ ಈ ರೀತಿ ನಾವು ಲ್ಯಾಟ್ರಿ ಮೆಥಡ್ ಅನ್ನೋದು ಇರುತ್ತೆ. ಆಮೇಲೆ ಸ್ಯಾಂಪಲ್ ವಿತ್ ರ್ಯಾಂಡಮ್ ನಂಬರ್ಸ್ ಅಂದಿದ ತಕ್ಷಣ, ಸೊ ಈಚ್ ನಂಬರ್ ಆಫ್ ಪಾಪ್ಯುಲೇಷನ್ ಈಸ್ ಅಸೈನ್ ವಿತ್ ಸಪ್ರೇಟ್ ನಂಬರ್ಸ್. ಸೇಮ್ ಸ್ಯಾಂಪಲ್ ವಿತ್ ರ್ಯಾಂಡಮ್ ನಂಬರ್ಸ್ ಅಂದ್ರೂ ಅಷ್ಟೇ. ಇಲ್ಲಿ ಟೇಬಲ್ಸ್ ಆಫ್ ರ್ಯಾಂಡಮ್ ಮೆಂಬರ್ಸ್ ಬೀನ್ ಎಂಟರ್ಡ್ ಅಟ್ ದಿ ಸೇಮ್ ರ್ಯಾಂಡಮ್ point with a intermark and at the page of the tables. So start selection and stop being desired size will be selected. ಸೊ ಇದು ನಿಮ್ಗೆ ಸಿಂಪಲಾಗಿ ನಿಮ್ಗೆ ಹೇಳ್ಬೇಕಾದ್ರೆ, ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಎಕ್ಸಾಮ್ಗೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬ ಸ್ಟೂಡೆಂಟು ಎಕ್ಸಾಮ್ಗೆ ಅಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದರಲ್ಲಿ ಇಷ್ಟು ಜನ ಪಾಸ್ ಆಗಿದ್ದಾರೆ, ಸೊ ಫೈಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದು. ಸೊ ಬೇಸ್ಡ್ ಆನ್ ದರ್ ರಿಸಲ್ಟ್ಸ್, ಸ್ಕೋರ್ಸ್. ಸೊ ಆ ಟೈಪ್ ಬಂದುಬಿಟ್ಟು ಸಿಂಪಲ್ ರ್ಯಾಂಡಮ್ ನಂಬರ್ಸ್ ಅಂತೀವಿ. ನೆಕ್ಸ್ಟ್ ಒನ್ ಈಸ್ ಯೂಸ್ ಆಫ್ ಕಂಪ್ಯೂಟರ್ಸ್. ಹಿಯರ್ ವೇರಿಯಸ್ ರೆಡಿಮೇಡ್ ಪ್ಯಾಕೇಜಸ್ ಆರ್ ಅವೈಲಬಲ್ ಇನ್ ಕಂಪ್ಯೂಟರ್ಸ್ ಟು ಪಿಕ್ ಅಪ್ ದಿ ನಂಬರ್ randomly, given equal chances to be all the items of any given population. So the package available will be Excel, SPSS and such others. ಇಲ್ಲಿ ನಾವು ಸ್ಯಾಂಪಲ್ ಸೈಜ್ ತೆಗೆದುಕೋಬೇಕಾದ್ರೆ, ಸೊ ಕಂಪ್ಯೂಟರ್ಸ್ನ ಕಂಪ್ಯೂಟರ್ಸ್ ಯೂಸ್ ಮಾಡಿಕೊಂಡು, ಸೊ ಆ ಬೇಸ್ ಮೇಲೇ ಸ್ಯಾಂಪಲ್ ಸೈಜ್ ಅನ್ನೋದು, ನಂಬರ್ ಆಫ್ ಯೂನಿಟ್ಸ್ ಅನ್ನೋದು ನಾವು ತೆಗೆದುಕೋಬೋದು. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಇಲ್ಲಿ ಒಂದಿಷ್ಟು ಹೊರದಾಗಲಿ. ಸೊ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಜಸ್ಟ್ ಸಿಂಪ್ಲಿ ಥಿಂಕ್ ಪ್ರತಿಯೊಂದಕ್ಕೂ ಸೊ ಪ್ರತಿಯೊಬ್ಬ ಪಾಪ್ಯುಲೇಷನ್ಗೂ ಈಕ್ವಲ್ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಸ್ಯಾಂಪಲ್ ತೆಗೆದುಕೊಳ್ಳೋಕ್ಕೆ. ಬಟ್ ಯಾವ ರೀತಿ ಕಲೆಕ್ಟ್ ಮಾಡೋದು, ಈ ಡಿಫ್ರೆಂಟ್ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಈಸ್ ಲ್ಯಾಟ್ರಲ್ ಸ್ಯಾಂಪ್ಲಿಂಗ್. ಸೊ ಪ್ರತಿಯೊಂದಕ್ಕೂ ಚಾನ್ಸಸ್ ಇರುತ್ತೆ. ಇಲ್ಲಿ ಲ್ಯಾಟ್ರಲ್ ಮೆಥಡಲ್ಲಿ ಅಂದರೆ ಯೂನಿಕ್ ನಂಬರ್ಸ್ ಕೊಟ್ಟಿರ್ತಾರೆ, ಸೊ ಪ್ರತಿಯೊಂದಕ್ಕೂ ಇರುತ್ತೆ. ಬಟ್ ಸ್ಯಾಂಪಲ್ ವಿತ್ ರ್ಯಾಂಡಮ್ ನಂಬರ್ಸ್ ಅಂದಿದ ತಕ್ಷಣ, ಸೊ ಬ್ಲೈಂಡ್ ಫೋಲ್ಡ್ ಮಾಡಿಬಿಟ್ಟು, ಸೊ ಈಚ್ ಮೆಂಬರ್ಸ್ಗೆ ಸೊ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತ ಅಂತಿರುತ್ತೆ. ಬಟ್ ಇನ್ನು ಯೂಸಿಂಗ್ ಕಂಪ್ಯೂಟರ್ಸ್ ಬಂದುಬಿಟ್ಟು ಕಂಪ್ಯೂಟರ್ ಸಾಫ್ಟ್ವೇರ್ಸಲ್ಲೇ ಹೇಳುತ್ತೆ ಎಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಬೇಕು ಅಂತ. ಏನಿದ್ರೂ ಜಸ್ಟ್ ದೇ ಹ್ಯಾವ್ ಟು ಕಲೆಕ್ಟ್ ದಿ ಸ್ಯಾಂಪಲ್ಸ್. ನೆಕ್ಸ್ಟ್ one is so systematic sampling are a fixed interval sampling. Here systematic sampling, only a first unit is selected randomly and remaining units of the sample are selected at fixed intervals. Already ಹೇಳ್ತಾ ಇದ್ದಾರೆ, ಫಸ್ಟ್ ಯೂನಿಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂತಾರೆ, ರಿಮೈನಿಂಗ್ ಆರ್ ಸೊ ಫಿಕ್ಸ್ಡ್ ಇಂಟರ್ವಲ್ಸ್ ಟೈಪ್ ಮಾಡ್ಕೊತಾರೆ. ಸೊ ಇನ್ ಕೇಸ್ so most particular way of sampling is selected. For example, every 5th number are being listed and every 10th house on the side of the street and so on. ಸೊ ನಿಮಗೆ ಆಲ್ರೆಡಿ ಇದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಆರ್ ಫಿಕ್ಸ್ಡ್ ಇಂಟರ್ವಲ್ ಸ್ಯಾಂಪ್ಲಿಂಗ್ ಬೆಸ್ಟ್
ಎಕ್ಸಾಂಪಲ್ ಕೊಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಏನಾದರೂ ಒಂದು ಮ್ಯಾನುಫ್ಯಾಕ್ಚರಿಂಗ್, ಇವತ್ತು ಸ್ಟೂಡೆಂಟ್ಸೇ ತೆಗೆದುಕೊಳ್ಳೋಣ ಸ್ಯಾಂಪ್ಲಿಂಗು. ಸೊ ಯು ಕ್ಯಾನ್ ಗೋ ಥ್ರೂ ದಿ ಸಮ್ ಪ್ರೊಡಕ್ಷನ್ ವೈಸಾಗಿ ಆಲ್ರೆಡಿ ಅವರು ಟೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಒಂದು ಪ್ರಾಡಕ್ಟು ಅಷ್ಟೇ ಅಲ್ಲ, ಸೊ ಏನಾದರೂ ಇನ್ಸ್ಪೆಕ್ಷನ್ಸ್ಗೆ ಏನಾದರೂ ಬಂದರೆ ಒಂದು ಬ್ಯಾಚಸ್ಸಲ್ಲಿ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಅವರು ಇನ್ಸ್ಪೆಕ್ಷನ್ ಮೆಂಬರ್ಸ್ ಬಂದುಬಿಟ್ಟು ಅವರು ಟೆಸ್ಟ್ ಮಾಡ್ತಾ ಇರ್ತಾರೆ ಬ್ಯಾಚಸ್ ವೈಸಲ್ಲಿ ಅಂತೇಳ್ಬಿಟ್ಟು. ಸೊ ಫಸ್ಟೇ ಟೆಸ್ಟ್ ಮಾಡಿ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಇನ್ಸ್ಪೆಕ್ಷನಲ್ಲಿ ಚೆಕ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಯೂನಿಟ್ಸು ಚೆಕ್ ಮಾಡೋಕ್ಕಾಗಲ್ಲ. ಸೊ ರ್ಯಾಂಡಮ್ಮಾಗಿ ತೆಗೆದುಕೊತಾರೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರು 10th ಯೂನಿಟ್ದು ಟೋಟಲಾಗಿ 10 ಯೂನಿಟ್ಸ್ ಇದೆ. ಸೊ 10th ಯೂನಿಟು ಸೊ ಯೂನಿಟ್ ವೈಸಾಗಿ ಸೆಲೆಕ್ಟ್ ಮಾಡ್ಕೊತಾರಲ್ಲ. ಸೊ ಸೆಲೆಕ್ಟ್ ಮಾಡಿ ಟೆಸ್ಟ್ ಮಾಡೋದನ್ನು, ಆ ಸ್ಯಾಂಪಲ್ಸ್ನ ತೆಗೆದುಕೊಳೋದನ್ನು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತೀವಿ. ಅಷ್ಟೇ ಅಲ್ಲ, ಸೊ ಈ ಸ್ಯಾಂಪ್ಲಿಂಗ್ ಏನಾದರೂ ಪಾಪ್ಯುಲೇಷನ್ ನಾವೇನಾದರೂ ಇಂಡಿಕೇಟ್ ಮಾಡಿದೆ, ಒಂದು ಹಳ್ಳಿಯಲ್ಲಿ ಏನಾದರೂ ಒಂದು ರಿಸರ್ಚ್ ಮಾಡ್ತಾಯಿದ್ದೀವಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು ಅಂಥ ಟೈಮಲ್ಲಿ 10ನೇ ಮನೆ, ಇಲ್ಲ ಅಂತಂದರೆ 5ನೇ ಮನೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೋದು ಒಂದು ಸ್ಟ್ರೀಟಲ್ಲಿ. ಸೊ ಇದೇ ರೀತಿ ಇರುತ್ತೆ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗಲ್ಲಿ. ಸೊ these method is entirely list of item of any universe are given serial numbers, whether it is a real or a odd number. Therefore the sample item are being selected with a equal spacing. So equal ಆಗಿ ತೆಗೆದುಕೊಂತಾರೆ. ಫಾರ್ ಎಕ್ಸಾಂಪಲ್ ಟೋಟಲ್ 10 ಸ್ಯಾಂಪಲ್ಸ್ ಯೂನಿಟ್ಸ್ ಇದೆಯಪ್ಪ, ಆ 10ನಲ್ಲಿ 5th ಯೂನಿಟ್ 50 ಯೂನಿಟ್ ಮಾತ್ರ ಸ್ಯಾಂಪಲ್ಗೆ ತೆಗೆದುಕೊತಾರೆ. ಸೊ ಇಲ್ಲಿ 10 ಯೂನಿಟ್ಸ್ ಅನ್ನೋದು ನ್ಯಾಚುರಲ್ ನಂಬರ್ಸ್ ಇದೆ. ಸೊ ಇಲ್ಲಿ 5th ಯೂನಿಟ್ಸ್ ಅನ್ನೋದು ವೇರಿಯಬಲ್ಸ್ ಅನ್ನೋದು ತೆಗೆದುಕೊತಾ ಇದ್ದೀವಿ. ಸೊ ಟು ಡೂ ದಿ ರಿಸರ್ಚ್. ಸೊ ದೀಸ್ ಮೆಥಡ್ ಈಸ್ ವೆರಿ ಇಂಪ್ರೂವ್ ಓವರ್ ದಿ simple random sampling as an spread more eventually over the entire population. ಸೊ ಸಿಂಪಲ್ ರ್ಯಾಂಡಮ್ ಕన్నా ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅನ್ನೋದು ಈಸಿ ಮೆಥಡ್ ಆ್ಯಂಡ್ ಯು ಕ್ಯಾನ್ ಗೆಟ್ ಇಟ್ ಲೋ ಕಾಸ್ಟ್ ಆ್ಯಂಡ್ ಈಸಿ ಮೆಥಡ್. ಸೊ ಈ ಸ್ಯಾಂಪ್ಲಿಂಗ್ ಮೆಥಡು ಏನು ಅಷ್ಟೊಂದು ಖರ್ಚು ಆಗೋಲ್ಲ, ಬಟ್ ಈಸಿಯಾಗಿ ಎಂಟೈರ್ ಪಾಪ್ಯುಲೇಷನ್ದು ನಾವು ಸ್ಯಾಂಪಲ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೋದು. ಸೊ ಡಿಸಡ್ವಾಂಟೇಜಸ್ ಮೈನ್ ಏನು ಅಂತಂದರೆ, main in these method ineffective one, so inefficient one. These method proves the inefficient one. So ಇಲ್ಲಿ 5th term ನಾನು ಆಲ್ರೆಡಿ ಹೇಳಿದ್ದೆ, 10 ನ್ಯಾಚುರಲ್ ನಂಬರ್ಸಲ್ಲಿ 5th ಡಿಜಿಟ್ ಮಾತ್ರ ತೆಗೆದುಕೊಂಡು ಹೋದ್ರೆ ರಿಮೈನಿಂಗ್ ಅನದರ್ ಡಿಜಿಟ್ಸ್ ವಿಲ್ ಬಿ ಹಿಡನ್ ಆಗೋಗಿರುತ್ತೆ. ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ ಅಂದಿದ ತಕ್ಷಣ ಆರ್ಡರ್ ವೈಸಾಗಿ ಒಂದು ಮಾತ್ರ ತೆಗೆದುಕೊತಾ ಇದ್ದೀವಲ್ಲ ಒಂದು ಗ್ರೂಪಲ್ಲಿ. ಸೊ ಮೈನ್ ಡಿಸಡ್ವಾಂಟೇಜಸ್ ಬಂದುಬಿಟ್ಟು ಹಿಡನ್ ಪಿರಿಯಾಡಿಕಲ್ ಇನ್ ಪಾಪ್ಯುಲೇಷನ್. ಸೊ ಹಿಡನ್ ಇನ್ಫಾರ್ಮೇಷನ್ ಅನ್ನೋದು ಬೇರೆಯದ್ದು ನಮಗೆ ಸಿಗೋದಿಲ್ಲ. ಆಮೇಲೆ ಇನ್ಎಫಿಷಿಯನ್ಸಿ ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್, ಸೊ ಸ್ಟ್ಯಾಟಿಸ್ಫೈಡ್ ಆರ್ ಎ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಸ್ಟ್ಯಾಟಿಸ್ಫೈಡ್ ಸ್ಯಾಂಪ್ಲಿಂಗ್ if the population from which sample is being drawn does not consist a homogeneous group ಯಾವ್ದು ಬರುತ್ತೆ, ಸಿಂಪಲ್ ರ್ಯಾಂಡಮ್ ಬರುತ್ತೆ. ಬಟ್ ಸ್ಟ್ಯಾಟಿಸ್ಫೈಡ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಸಿಂಪಲ್ ರ್ಯಾಂಡಮ್. ಸೊ ಈ ಒಂದು ಸ್ಟ್ಯಾಟಿಸ್ಫೈಡ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಪ್ಲೈಸ್ as to obtain the representative sample. ಸೊ ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಕೂಡ ಅಂತೀವಿ ಇದನ್ನು. ಸೊ ದೀಸ್ ಟೆಕ್ನಿಕ್, ದ ಪಾಪ್ಯುಲೇಷನ್ ಈಸ್ ಸ್ಟ್ಯಾಟಿಸ್ಫೈಡ್ ಅಂತಂದರೆ ಗ್ರೂಪ್ ಅಂತೀವಿ. ಸೊ ಇಟ್ ಈಸ್ ಎ ನಂಬರ್ ಆಫ್ ನಾನ್ ಓವರ್ಲ್ಯಾಪಿಂಗ್ ಸಬ್ ಪಾಪ್ಯುಲೇಷನ್ ಆರ್ ಎ ಸ್ಯಾಂಪಲ್ ಐಟಮ್ ಆರ್ ಬೀನ್ ಸೆಲೆಕ್ಟೆಡ್ ಫ್ರಮ್ ವಿಚ್ ಸ್ಟ್ಯಾಟ್ರಮ್. ಸೊ ಸ್ಟ್ಯಾಟ್ರಮ್ ಅಂತಂದರೆ ಗ್ರೂಪ್ ಅಂತೀವಿ. ಸೊ ಸಬ್ ಪಾಪ್ಯುಲೇಷನ್ನ ಅಂತೀವಿ, ಸ್ಟ್ರಾಟಾ ಅಂತೀವಿ. ಸೊ ಮತ್ತು ಸೆಲೆಕ್ಟೆಡ್ ಐಟಮ್ ಇನ್ ಎ ಸೆಲೆಕ್ಟೆಡ್ ಫ್ರಮ್ ಈಚ್ ಸ್ಟ್ಯಾಟ್ರಮ್ ಅಲ್ಲಿ ನಾವು ಈಚ್ ಅನ್ನೋದು ಈಚ್ ಸ್ಯಾಂಪಲ್ ಯೂನಿಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಇಲ್ಲಿ ದ ಪಾಪ್ಯುಲೇಷನ್ ಈಸ್ ಬಿ
ಹೆಟ್ರೋಜಿನಿಯಸ್ ನಾಟ್ ಇಮೋಜಿನಿಯಸ್. ಸೊ ಇಮೋಜಿನಿಯಸ್ ಯಾವ್ದು ಬರುತ್ತೆ, ಸಿಂಪಲ್ ರ್ಯಾಂಡಮ್ ಬರುತ್ತೆ. ಬಟ್ ಸ್ಟ್ಯಾಟಿಸ್ಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಸೊ ಹೆಟ್ರೋಜಿನಿಯಸ್ ಬರುತ್ತೆ. ಸ್ಟ್ಯಾಟಿಸ್ಫೈ, ಸೊ ಇಲ್ಲಿ ಗ್ರೂಪ್ ಆಫ್ ದಿ ಪಾಪ್ಯುಲೇಷನ್ ಇನ್ ಎ ನಂಬರ್ ಆಫ್ ಸಬ್ ಗ್ರೂಪ್ಸ್ ಮಾಡ್ತಾರೆ. ಟೋಟಲ್ ಪಾಪ್ಯುಲೇಷನ್ನ ಸೊ ಡಿವೈಡ್ ಮಾಡ್ಕೊತಾರೆ ಈಕ್ವಲ್ ಬೇಸಿಸ್ ಮೇಲೆ. ಆಮೇಲೆ ಅಪ್ಲೈ ಮಾಡ್ತಾರೆ ಪಿಕ್ಕಿಂಗ್ ಆಫ್ ಸ್ಟ್ಯಾಟ್ರಮ್. ಸೊ ಸಿಮಿಲರ್ ಆಗಿರೋದು, ಅಂದರೆ ನಾವು ಟೋಟಲ್ ಪಾಪ್ಯುಲೇಷನ್ನ ಗ್ರೂಪ್ ವೈಸ್ ಆಗಿ ಮಾಡ್ತೀವಿ. ಆಮೇಲೆ ಅದರಲ್ಲಿ ಸಿಮಿಲರ್ ಆಗಿರೋ ನಮ್ಮ ಗ್ರೂಪ್ಸ್ ಮಾತ್ರ ತೆಗೆದುಕೊತೀವಿ. ಸೊ ಸ್ಯಾಂಪಲ್ ಸೈಜ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಆ ಒಂದು ಯೂನಿಟ್ಸ್ ಏನಂತೀವಿ, ಸ್ಯಾಂಪಲ್ ಸೈಜ್ ಯೂನಿಟ್ ಅಂತೀವಿ. ಇಲ್ಲಿ 2 ಟೈಪ್ಸು. ಫಾರ್ ಎಕ್ಸಾಂಪಲ್, ಸೊ ಸ್ಟ್ಯಾಟಿಸ್ಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಪಾಪ್ಯುಲೇಷನಲ್ಲಿ ಸಬ್ ಡಿವಿಷನ್ ಮಾಡ್ತೀವಿ. ಆ ಗ್ರೂಪಲ್ಲಿ ಸರ್ಟೈನ್, ಫಾರ್ ಎಕ್ಸಾಂಪಲ್ ಇದು ಹೆಂಗೆ ವರ್ಕೌಟ್ ಆಗುತ್ತೆಪ್ಪ ಅಂತಂದರೆ, ಸೊ ಟೋಟಲ್ ಪಾಪ್ಯುಲೇಷನ್ ಎಲ್ಲ ತೆಗೆದುಕೊತೀವಿ, ಒಂದೊಂದು ಗ್ರೂಪ್ ಮಾಡ್ತೀವಿ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ. ಸೊ ಆ ಗ್ರೂಪಲ್ಲಿ ಹೆಂಗೆ ಸಿಮಿಲರ್ ಆಗಿರೋದು ಮಾತ್ರ ತೆಗೆದುಕೊತೀವಿ ಅಂತಂದರೆ, ಮೇ ಬಿ ರೇಸ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಏಜ್ ವೈಸ್ ಆಗಿ, ಹೈಟ್ ವೈಸ್ ಆಗಿ ತೆಗೆದುಕೊತಾರೆ, ಪಿಕಪ್ ಮಾಡ್ಕೊತಾರೆ. ಮತ್ತು ಅರ್ಬನ್ನು, ರೂರರು, ಜೆಂಡರು, ರಿಲಿಜಿಯಸ್, ಕ್ವಾಲಿಫಿಕೇಷನ್. ಸೊ ಈ ರೀತಿ ಸಬ್ ಗ್ರೂಪ್ಸಲ್ಲಿ ಸಿಮಿಲರ್ ಆಗಿರೋದು ನಾವು ತೆಗೆದುಕೊತೀವಿ. ಇಲ್ಲಿ ಸಬ್ ಗ್ರೂಪ್ಸ್ನ ಏನಂತೀವಿ, ಸ್ಟ್ಯಾಟ್ರೋಮ್ ಅಂತೀವಿ. ಸೊ ಇದು ಇಲ್ಲಿ ಸೊ ಸ್ಟ್ಯಾಟ್ರೋಮ್ ಅನ್ನೋದು ಗ್ರೂಪು. ಸೊ ಸಬ್ ಗ್ರೂಪ್ಸ್, ಈಚ್ ಸಬ್ ಗ್ರೂಪ್ನ ಸ್ಟ್ಯಾಟಿಸ್ಫಿಕೇಷನ್. ಸೊ ಇಲ್ಲಿ ಗ್ರೂಪಿಂಗ್ ಅಂತೀವಿ, ಸ್ಟ್ಯಾಟಿಸ್ಫಿಕೇಷನ್. ಸಬ್ ಗ್ರೂಪ್ನ ಮಾಡ್ತಾ ಇರ್ತೀವಲ್ಲ, ಅದು ಸ್ಟ್ಯಾಟಿಸ್ಫಿಕೇಷನ್ ಅಂತೀವಿ. ಸೊ ಇಟ್ ಈಸ್ ಎ ಗ್ರೂಪಿಂಗ್ ಸಿಸ್ಟಮ್. ಸಿಮಿಲರ್ ಆಗಿರೋ ಒಂದು ಸ್ಯಾಂಪಲ್ ಸೈಜ್ ಅನ್ನೋದು ನಾವು ತೆಗೆದುಕೊತೀವಿ. ಸೊ ಇಲ್ಲಿ ಸ್ಟ್ಯಾಟಿಸ್ಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ 2 ಟೈಪ್ಸ್ ಇದೆ. ಒಂದು ಪ್ರಪೋರ್ಷನೇಟ್ ಸ್ಟ್ರಾಟಿಸ್ಫೈಡ್ ಸ್ಯಾಂಪ್ಲಿಂಗ್ ಆ್ಯಂಡ್ ಡಿಸ್ಪ್ರಪೋರ್ಷನೇಟ್ ಸ್ಟ್ರಾಟಿಸ್ಫೈಡ್ ಸ್ಯಾಂಪ್ಲಿಂಗ್. ಸೊ ಪ್ರಪೋರ್ಷನೇಟ್ ಸ್ಟ್ರಾಟಿಸ್ಫೈಡ್ ಸ್ಯಾಂಪ್ಲಿಂಗ್ ಅಂತಂದರೆ ಸ್ಯಾಂಪಲ್ಸ್ ಆರ್ ಡ್ರಾನ್ ಫ್ರಮ್ ಈಚ್ ಸ್ಟ್ಯಾಟ್ರೋಮ್ ಇನ್ ಎ same proportion as they occur in the universe. For example, so 60% of population ಮೇಲ್ ಇದ್ದಾರೆ, ಸೊ 40% ಆಫ್ ಪಾಪ್ಯುಲೇಷನ್ ಫೀಮೇಲ್ ಇದ್ದಾರೆ. ಇಲ್ಲಿ ಸ್ಯಾಂಪಲ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತೀವಿ, ರೇಷಿಯೋಸು. ಸೊ ಇಲ್ಲಿ ಪಾಪ್ಯುಲೇಷನ್ ಯಾವ ರೀತಿ ಡಿವೈಡ್ ಮಾಡಿದ್ದೀವಿ, ಸೊ ಜೆಂಡರ್ ವೈಸಾಗಿ, ಮೇಲ್ ಫೀಮೇಲ್ ಜೆಂಡರ್ ವೈಸಾಗಿ ನಾವು ಡಿವೈಡ್ ಮಾಡಿದ್ದೀವಿ. ಸೊ ಇದು ಯಾವ ರೀತಿ ಬರುತ್ತೆ ಅಂತಂದರೆ, 60 ಮೇಲ್ ಇದ್ದಾರಲ್ಲ ಅಂತಂದರೆ 60:40 ಫೀಮೇಲ್ ಇದ್ದಾರಲ್ಲ 40 ಬರುತ್ತೆ. ಸೊ ಈ ರೀತಿ ಸಬ್ ಗ್ರೂಪ್ ಅನ್ನೋದು ಮಾಡಿಕೊಂಡು ಸಿಮಿಲರ್ ಆಗಿರೋ ಕ್ವಾಲಿಟೀಸ್ ಅನ್ನೋದು ತೆಗೆದುಕೊತೀವಿ. ನೆಕ್ಸ್ಟ್ ಒನ್ ಈಸ್ ಡಿಸ್ಪ್ರಪೋರ್ಷನೇಟ್ ಸ್ಟ್ಯಾಟಿಸ್ಫೈಡ್ ಸ್ಯಾಂಪ್ಲಿಂಗ್. ಈ ಡಿಸ್ಪ್ರಪೋರ್ಷನೇಟ್ ಸ್ಟ್ಯಾಟಿಸ್ಫೈಡ್ ಸ್ಯಾಂಪ್ಲಿಂಗ್, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಡ್ರಾನ್ ಬೈ ದಿ ವೇರಿಯಸ್ ಸ್ಟ್ಯಾಟ್ರಾ ಈಸ್ ಎ ಇಂಡಿಪೆಂಡೆಂಟ್ ಸೈಜ್ ಆಫ್ ಸ್ಟ್ಯಾಟ್ರಾ. ಸೊ ಇಲ್ಲಿ ಮೈನಾಗಿ ಏನು ಸೀರೀಸ್ ಆಗಿ ಏನು ತೆಗೆದುಕೊಳಲ್ಲ, ಸೇಮ್ ಪ್ರಪೋರ್ಷನಾಗಿ ಏನು ತೆಗೆದುಕೊಳಲ್ಲ. ಸೊ ಬಟ್ ದೇ ಟೇಕ್ ವೇರಿಯಸ್ ಸ್ಟ್ಯಾಟ್ರಾಸ್, ಸೊ ವೇರಿಯಸ್ ಗ್ರೂಪ್ಸ್ ಅನ್ನೋದು ತೆಗೆದುಕೊಂಡು ಸೊ ಸ್ಯಾಂಪಲ್ ಯೂನಿಟ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ cluster sampling. So cluster sampling involves grouping the population into a subgroup is called clusters, and then selecting the clusters randomly to constitute the sampling. So ಇಲ್ಲಿ ಮೈನ್ ಆಗಿ the researcher first select the sample of the population. ಸೊ ಯಾವೊಂದು ಸ್ಯಾಂಪಲ್ ತೆಗೆದುಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡ್ಕೊತಾನೆ. ದೆನ್ ಸರ್ಟೈನ್ ಲಾರ್ಜ್ ಗ್ರೂಪ್ಸ್, ಸೊ ಸರ್ಟೈನ್ ಆಗಿ ಒಂದು ಲಾರ್ಜ್ ಗ್ರೂಪ್ಸ್ ಬಂದ್ಬಿಟ್ಟು ಕ್ಲಸ್ಟರ್ಸ್ ಅಂತಾರೆ. ಇಲ್ಲಿ ಸರ್ವಲ್ ಜಿಯೋಗ್ರಫಿಕಲ್ ಏರಿಯಾ ಆಗಿರ್ಬೋದು, ಓಕೆ, ಸೋಷಿಯಲ್ ಯೂನಿಟ್ಸ್ ಆಗಿರ್ಬೋದು. ಸೊ ಇದು ಬಂದುಬಿಟ್ಟು ಮೈನಾಗಿ ಕ್ಲಸ್ಟರ್ಗೆ ಯೂಸ್ಫುಲ್ ಆಗಿರುತ್ತೆ ಕಲೆಕ್ಟ್ ಮಾಡ್ಕೊಳಕ್ಕೆ. ಸೊ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಟೋಟಲ್ ಪಾಪ್ಯುಲೇಷನ್ ಡಿವೈಡ್ ಇಂಟು ನಂಬರ್ ಆಫ್ ರಿಲಿವೆಂಟ್ ಅರೆ ಸ್ಮಾಲ್ ಸಬ್ ಡಿವಿಷನ್ಸ್. ಸೊ ದೆಮ್ಸೆಲ್ಫ್ ಓನ್ಲಿ ಕ್ಲಸ್ಟರ್ ಇಂಟು ಎ ಸ್ಮಾಲ್ ಯೂನಿಟ್ಸ್. ಇಲ್ಲಿ ಸೊ ಟೋಟಲ್ ಪಾಪ್ಯುಲೇಷನಲ್ಲಿ ಮತ್ತೆ ಗ್ರೂಪ್ ಮಾಡ್ತಾರೆ, ಮತ್ತು ಸಬ್ ಗ್ರೂಪ್ಸ್ ಮಾಡ್ತಾರೆ. ಆ ಗ್ರೂಪ್ ಮಾಡಿ ಮತ್ತು ಸಬ್ ಗ್ರೂಪ್ ಮಾಡೋದನ್ನ ಕ್ಲಸ್ಟರ್ಸ್ ಅಂತೀವಿ. ಸೊ ಮೈನಾಗಿ ಇಟ್ಕೊಡಿ. ಫಾರ್ ಎಕ್ಸಾಂಪಲ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಕ್ಲಸ್ಟರ್ ಸ್ಯಾಂಪ್ಲಿಂಗ್ಗೆ ಅಂತಂದರೆ, ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಒಂದು ಸ್ಯಾಂಪಲ್ ತೆಗೆದುಕೊಂಡ, ಇಲ್ಲಿ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಸ್ಯಾಂಪಲ್ ಆಫ್ ಇಟ್ಸ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್. ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲಿ ಸೊ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸು ಒಂದು ಸ್ಯಾಂಪಲ್ ತೆಗೆದುಕೋಬೇಕು. ಸೊ ಇಲ್ಲಿ ಇಟ್ ಹ್ಯಾಸ್ ಇಶ್ಯೂಡ್ 15
1000 cards to its customers. It needed a sample size of 140 customers out of 15,000 card holders. For these, the stored group 150 card holders, each constituting 100 groups for the clusters. ಸೊ ಇಲ್ಲಿ ಟೋಟಲ್ ಆಗಿ 15,000 ಕಾರ್ಡ್ಸ್ ಇಶ್ಯೂ ಮಾಡಿದ್ದಾರೆ. ಸೊ ಆ 15 ಡಿಪಾರ್ಟ್ಮೆಂಟಲ್ ಓಕೆ 15 ಕಾರ್ಡ್ಸ್ ಓಕೆ ಇಶ್ಯೂ ಮಾಡಿದರೆ ಅದರಲ್ಲಿ 150 ಕಸ್ಟಮರ್ಸ್ ಮಾತ್ರ ಇದ್ದಾರೆ. ಸೊ 150 ಕಸ್ಟಮರ್ಸ್ಗೆ ಓಕೆ ಯಾವ 15,000 ಕಾರ್ಡ್ಸ್ ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಬರ್ಬೋದಲ್ಲ. ಸೊ ಇಲ್ಲಿ ಕಸ್ಟಮರ್ಸ್ ಬಿಟ್ಟು ಬೇರೆ ಒಂದು ರಿಲಯಂಟ್ ಪೀಪಲ್ಸ್ ಕೂಡ ಇಶ್ಯೂ ಮಾಡಿದ್ದಾರೆ 15,000 ಕಾರ್ಡ್ಸು. ಸೊ ಇಲ್ಲಿ ಅವರು 15,000 ಕಾರ್ಡ್ಸಲ್ಲಿ ದ ಮೈನ್ ಸ್ಟೋರ್ ಗ್ರೂಪ್ ಬಂದುಬಿಟ್ಟು ಮೈನ್ ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ ವರ್ಕ್ ಮಾಡೋರು ಮಾತ್ರ 150 ಕಾರ್ಡ್ಸ್ ಮಾತ್ರ ಇಶ್ಯೂ ಮಾಡಿದ್ದಾರೆ. ಸೊ 100 ಗ್ರೂಪ್ಸ್ ಮಾತ್ರ ಅವರು ಡಿವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಡಿಪಾರ್ಟ್ಮೆಂಟಲ್ ಸ್ಟೋರ್. ಸೊ 3 ಗ್ರೂಪ್ಸ್ ಆರ್ ಸೊ 150 ಸ್ಯಾಂಪ್ಲಿಂಗ್ 450 ಅಷ್ಟು ಸ್ಯಾಂಪ್ಲಿಂಗ್ ಅಂತಂದರೆ 450 ಕಸ್ಟಮರ್ಸ್ ಇದ್ದಾರಲ್ಲ ಆ 450 ಕಸ್ಟಮರ್ಸು ಸೊ ಯಾವ ರೀತಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೋಸ್ಕರ ಸೊ ಅವರು ಡಿವೈಡ್ ಮಾಡ್ತಾ ಇದ್ದಾರೆ 150 ಕಾರ್ಡ್ಸ್ ಒಂದು ಗ್ರೂಪು, 150 ಕಾರ್ಡ್ಸ್ ಒಂದು ಗ್ರೂಪು ಮತ್ತು 150 ಕಾರ್ಡ್ಸ್ ಇನ್ನೊಂದು ಗ್ರೂಪು ಅಂತ. ಸೊ ಅದರಲ್ಲಿ ನಾವು ಓಕೆ ಟೋಟಲ್ ಕಾರ್ಡ್ಸ್ ಎಷ್ಟು ಇಶ್ಯೂ ಮಾಡಿದ್ದಾರೆ, ಅದರಲ್ಲಿ ಅವ್ರ ಕಸ್ಟಮರ್ಸ್ ಎಷ್ಟಿದ್ದಾರೆ, ಸೊ ಅದರಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ 3 ಗ್ರೂಪ್ಸು. ಸೊ ಅವರು ಯಾವ ರೀತಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಕ್ರೆಡಿಟ್ ಕಾರ್ಡು ಅಂತ. ಸೊ ಇಟ್ ಈಸ್ ನೋನ್ ಆಸ್ ಎ ಕ್ಲಸ್ಟರ್ ಅಂತಂದರೆ ಟೋಟಲ್ ಪಾಪ್ಯುಲೇಷನಲ್ಲಿ. ಸೊ ಇನ್ ದಟ್ ಸಬ್ ಪಾಪ್ಯುಲೇಷನಲ್ಲಿ ಮತ್ತು ಸಬ್ ಮಾಡಿಕೊಂಡು ಸ್ಯಾಂಪಲ್ ಸೈಜ್ನ ಕಲೆಕ್ಟ್ ಮಾಡೋದೇ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್ ಅಂತೀವಿ. ನೆಕ್ಸ್ಟ್ So next one is area sampling. So area is quite close to the cluster sampling. So we can talk about the total geographical area of the interested happen to be big one. Area ಅಂದ ತಕ್ಷಣ ನಾವು ಅದೇ ವರ್ಡೇ ಹೇಳುತ್ತೆ. ಸೊ ಜಿಯೋಗ್ರಫಿಕಲ್ ಏರಿಯಾ ಅಂತ. ಸೊ ಜಿಯೋಗ್ರಫಿಕಲ್ ವೈಸಾಗಿ ನಾವು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಅಂಡರ್ ಏರಿಯಾ ಸ್ಯಾಂಪ್ಲಿಂಗ್ ಫಸ್ಟ್ ವಿ ಡಿವೈಡೆಡ್ ಟೋಟಲ್ ಏರಿಯಾ ವಿತ್ ಎನಿ ನಂಬರ್ ಆಫ್ ಸ್ಮಾಲರ್ ನಾನ್ ಓವರ್ಲ್ಯಾಪ್ಸಿಂಗ್ ಏರಿಯಾಸ್ ಗ್ರೂಪ್ ಜನರಲಿ ಕಾಲ್ಡ್ ಆಸ್ ಏರಿಯಾ ಕ್ಲಸ್ಟರ್ಸ್. ಜಿಯೋಗ್ರಫಿಕಲ್ ಕ್ಲಸ್ಟರ್ಸ್ ಆರ್ ಏರಿಯಾ ಕ್ಲಸ್ಟರ್ಸ್ ಅಂತೀವಿ. ಸೊ ಎಷ್ಟೊಂದು ಜಿಯೋಗ್ರಫಿಕಲ್ ಏರಿಯಾ ಇದೆ, ಆ ಏರಿಯಾ ಬೇಸ್ ಮೇಲೇ ನಾವು ಸಬ್ ಗ್ರೂಪ್ಸ್ನ ಮಾಡೋದು ಏರಿಯಾ ಸ್ಯಾಂಪ್ಲಿಂಗ್ ಅಂತೀವಿ. ಸೊ ಇಲ್ಲಿ ಕ್ಲಸ್ಟರಲ್ಲೂ ಅಷ್ಟೇ ಅಲ್ಲ, ಟೋಟಲ್ ಪಾಪ್ಯುಲೇಷನಲ್ಲಿ ಗ್ರೂಪ್ಸ್ ಮಾಡಿ ಮತ್ತು ಸಬ್ ಗ್ರೂಪ್ಸ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಏರಿಯಾ ಸ್ಯಾಂಪ್ಲಿಂಗು ಅಷ್ಟೇ. ಜಿಯೋಗ್ರಫಿಕಲ್ ಟೋಟಲ್ ಏರಿಯಾ ಎಷ್ಟಿದೆ ಸೊ ಅದರಲ್ಲಿ ನಾವು ನಂಬರ್ ಆಫ್ ಸ್ಮಾಲ್ ಗ್ರೂಪ್ಸ್ ಮಾಡ್ತೀವಿ. ಸೊ ಅದನ್ನು ಜಿಯೋಗ್ರಫಿಕಲ್ ಕ್ಲಸ್ಟರ್ ಕೂಡ ಅಂತೀವಿ. So this is known as area sampling. So area sampling means so nothing but we are collecting sample design by the total geographical area of the interest happen to be a big one and making a number of smaller groups. Next one is multi-stage sampling. So multi-stage sampling ಹೊರಡೆ ಮಲ್ಟಿ ಅಂದಿದ ತಕ್ಷಣ ಸೊ the word only saying here the sample procedure is carried out a several stages ಅನ್ನೋದು ಇರುತ್ತೆ. ಸೊ the population is first divided into a large group known as a first stage unit. So next one is each first stage unit is divided into a smaller groups is known as a second stage units. So the second stage units are further divided into a third stage units and the final stage units are been reached. So ಫಸ್ಟ್ ಸ್ಟೇಜು ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾವು ಮಾಮೂಲಿ ಮಲ್ಟಿ ಸ್ಟೇಜ್ ಅಂದಿದ ತಕ್ಷಣ ಸೊ ಫಾರ್ ಎಕ್ಸಾಂಪಲ್ ವಿ ಆರ್ ಜನರಲಿ ಟುಕ್ ಆ್ಯಸ್ ಎ ಪಾಪ್ಯುಲೇಷನ್ ಸ್ಯಾಂಪ್ಲಿಂಗ್ ತೆಗೆದುಕೊಳ್ಳೋಣ. ಇಲ್ಲಿ ಫಸ್ಟ್ ಸ್ಟೇಜಲ್ಲಿ ಕಂಟ್ರಿ ಬೇಸ್ ಮೇಲೆ ನಾವು ಸ್ಯಾಂಪಲ್ ಸೈಜ್ ಅನ್ನೋದು ಕಲೆಕ್ಟ್ ಮಾಡ್ಕೊತೀವಿ. ಆಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಬಂದುಬಿಟ್ಟು ಸ್ಟೇಟ್ ವೈಸಾಗಿ ನಾವು ಸ್ಯಾಂಪಲ್ ಅನ್ನೋದು ಕಲೆಕ್ಟ್ ಮಾಡ್ಕೊತೀವಿ. ಥರ್ಡ್ ಸ್ಟೇಜ್ ಬಂದುಬಿಟ್ಟು ಡಿಸ್ಟ್ರಿಕ್ಟ್ ವೈಸಾಗಿ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಫಸ್ಟ್ ಸ್ಟೇಜಲ್ಲಿ 3, ಸೆಕೆಂಡ್ ಸ್ಟೇಜಲ್ಲಿ
ಸೊ 5 ಪೀಪಲ್ಸ್ ಇದ್ದಾರೆ. ಥರ್ಡ್ ಸ್ಟೇಜಲ್ಲಿ ಸೊ 7 ಪೀಪಲ್ಸ್ ಇದ್ದಾರೆ ಅಂತಂದರೆ ಸ್ಟೇಜ್ ಬೇಸ್ ಮೇಲೆ ನಾವು ಸ್ಯಾಂಪಲ್ ಯೂನಿಟ್ಸ್ ಅನ್ನೋದು ಆರ್ ಎ ಸ್ಯಾಂಪಲ್ ಡಿಸೈನ್ ಅನ್ನೋದು ಆರ್ ಸ್ಯಾಂಪಲ್ ನಾವು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಸ್ಟೇಜ್ ಬೇಸ್ ಮೇಲೆ ನಾವು ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದೇ ಅಲ್ಲ, ಸ್ಟೇಜ್ ಕಂಟ್ರಿ, ಫಸ್ಟ್ ಸ್ಟೇಜಲ್ಲಿ ಕಂಟ್ರಿ ಬೇಸ್ ಮೇಲೆ ರಿಸರ್ಚ್ ಮಾಡ್ತೀವಿ. ಸೆಕೆಂಡ್ ಸ್ಟೇಜಲ್ಲಿ ಸ್ಟೇಟ್ ಬೇಸ್ ಮೇಲೆ ಯೂನಿಟ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೊತೀವಿ. ಥರ್ಡ್ ಸ್ಟೇಜಲ್ಲಿ ಡಿಸ್ಟಿಕ್ ವೈಸಲ್ಲಿ, ಫೋರ್ತ್ ಸ್ಟೇಜಲ್ಲಿ ಮಂಡಲ್ ಸಾರೆ ತಾಲೂಕ್ಸಲ್ಲಿ, ಫಿಫ್ತ್ ಸ್ಟೇಜಲ್ಲಿ ಬ್ಲಾಕ್ಸಲ್ಲಿ, ಸೊ ಫೈನಲ್ ಸ್ಟೇಜ್ ಸಿಕ್ಸ್ತ್ ಸ್ಟೇಜಲ್ಲಿ ಬಂದುಬಿಟ್ಟು ವಿಲೇಜ್ ಬೇಸ್ ಮೇಲೆ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೊತೀವಿ. ಇದು ವೋಟರ್ಸ್ಗೆ ಇಂಡಿಕೇಟ್ ಆಗುತ್ತಪ್ಪ. ಸೊ ಬೆಸ್ಟ್ ಎಕ್ಸಾಂಪಲ್ ವೋಟರ್ಸ್ ಬೇಸ್ ಮೇಲೆ ನಾವು ಕಲೆಕ್ಟ್ ಮಾಡ್ಕೋಬೋದು. ಮೈನ್ ಯೂಸ್ಫುಲ್ ಆಗುತ್ತೆ ಏರಿಯಾ ಸ್ಯಾಂಪ್ಲಿಂಗಲ್ಲಿ. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗಲ್ಲಿ ಸೇಮ್ ಡಯಾಗ್ರಾಮ್ ಇದೆ. ನೆಕ್ಸ್ಟ್ sequential sampling. So it is a last type, probability sampling ಅಲ್ಲಿ last type. So sequential sampling. A sequential sampling is also known as a double or a two phase and multi phase sampling ಅಂತೀವಿ. So somewhat the complex sampling design where the unlimited size of sample is not fixed in advance but they determined according to the mathematical decision based on the information yield as a survey process. So ಇಲ್ಲಿ ಅಲ್ಟಿಮೇಟಾಗಿ ಸೈಜ್ ಬೇಸ್ ಮೇಲೆ ಏನು ಅವರು ಸ್ಯಾಂಪಲ್ ಅನ್ನೋದು ಕಲೆಕ್ಟ್ ಮಾಡಲ್ಲ, ಬಟ್ ಫಿಕ್ಸ್ಡ್ ಇನ್ ಅಡ್ವಾನ್ಸ್. ಸೊ ಇಯರ್ ಫಿಕ್ಸ್ ನ್ಯೂಮರಿಕಲ್ ಟರ್ಮ್ಸ್ ಅನ್ನೋದು ಅವರು ಓದ್ಕೊತಾರೆ. ಫಾರ್ ಎಕ್ಸಾಂಪಲ್ ದ ಸ್ಯಾಂಪಲ್ಸ್ ಆರ್ ಡ್ರಾನ್ ಆ್ಯಸ್ ಆ್ಯಂಡ್ ವೆನ್ ವರ್ಕ್ ಪ್ರೊಸೆಸ್ ಬಟ್ ದ ಸ್ಯಾಂಪಲ್ ಸೈಜ್ ಈಸ್ ನಾಟ್ ಬೀನ್ ಫಿಕ್ಸ್ಡ್ ಇನ್ ಅಡ್ವಾನ್ಸ್. ಸೊ ದೀಸ್ ಇನ್ಫಾರ್ಮೇಷನ್ ಈಸ್ ಕಲೆಕ್ಷನ್ ಬೇಸ್ ಮೇಲೇ ಇರುತ್ತೆ. ಸೊ ಯಾವ ರೀತಿ ಸ್ಯಾಂಪಲ್ ಅನ್ನೋದು ಕಲೆಕ್ಟ್ ಮಾಡಬೇಕು ಅಂತ. ಸೊ ಮೈನಾಗಿ ದಿಸ್ ಡಿಸೈನ್ ಈಸ್ ಯೂಶಲಿ ಅಡಾಪ್ಟೆಡ್ ಅಂಡರ್ ದಿ ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ಇನ್ ದಿ ಕಾಂಟೆಸ್ಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಸೊ ದ ಸ್ಯಾಂಪಲ್ ಈಸ್ ನಾಟ್ ಫಿಕ್ಸ್ಡ್ ಆರ್ ಎ ಡಿಟರ್ಮೈನ್ಡ್ ಇನ್ ಅಡ್ವಾನ್ಸ್. ಸೊ ಫಸ್ಟಲ್ಲೇ ಅಂದ್ಕೊಂಡಿರಲ್ಲ ಎಷ್ಟು ನಾವು ಸ್ಯಾಂಪಲ್ ಅನ್ನೋದು ಕಲೆಕ್ಟ್ ಮಾಡಬೇಕು ಅಂತೇಳ್ಬಿಟ್ಟು. ಸೊ ಸ್ಯಾಂಪಲ್ ಸೈಜ್ ಬಂದುಬಿಟ್ಟು ಇನ್ಕ್ರೀಸ್ ಆಗಿರುತ್ತೆ ಬೇಸ್ಡ್ ಆನ್ ದಿ ವರ್ಕ್ ಪ್ರೋಗ್ರೆಸಸ್ ಮೇಲೆ. ಸೊ ಇಟ್ ಯೂಸ್ಡ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಸೊ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಮೇಲೇ ನಾವು ಕಟ್ ಮಾಡಿ. ಇದು ಅಡ್ವಾನ್ಸ್ ಟೆಕ್ನಾಲಜಿ ಇರುತ್ತಪ್ಪ ಸೀಕ್ವೆನ್ಷಿಯಲ್. ಸೊ ಇಟ್ ಮೇ ಬಿ ಯೂಸ್ಫುಲ್, ಯಾಕೆಂದರೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗಲ್ಲಿ ಸೊ ಮೈನ್ ಬಂದುಬಿಟ್ಟು ಫಸ್ಟೇ ಫಿಕ್ಸ್ ಮಾಡ್ಕೊಂಡಿರಲ್ಲ. ಸೊ ಇಷ್ಟು ಸ್ಯಾಂಪಲ್ ಸೈಜ್ ತೆಗೆದುಕೊತೀವಿ ಅಂತ ಹೇಳ್ಬಿಟ್ಟು ಸೊ ಫಸ್ಟೇ ಫಿಕ್ಸ್ ಮಾಡ್ಕೊಂಡಿರ. ಸೊ ಕಲೆಕ್ಟ್ ಮಾಡೋ ಬೇಸ್ ಮೇಲೇ ಅಂತಂದರೆ ಓಕೆ ವಿ ಕ್ಯಾನ್ ಗೆಟ್ ಇಟ್ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನಲ್ಲಿ ಕ್ವಾಲಿಟಿ ಬೇಸ್ ಮೇಲೆ ಕಲೆಕ್ಟ್ ಮಾಡಿದ್ರೆ ಅಂತಂದರೆ ಸೊ ರಿಸರ್ಚ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಯಾವ ಟೈಪ್ ಬರುತ್ತೆ? ಸೊ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸಲ್ಲಿ ಬರುತ್ತೆ. ಸ್ಯಾಂಪ್ಲಿಂಗ್ ಟೆಕ್ನಿಕ್ಸಲ್ಲಿ ಈ ರೀತಿ ನಾವು ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಎಲ್ಲಿ ಯೂಸ್ ಮಾಡ್ಕೊತೀವಿ? ರಿಸರ್ಚಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಇಯರ್ ಮೈನ್ ಕನ್ಕ್ಲೂಷನ್ ಬಂದುಬಿಟ್ಟು ದೀಸ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಡಿಸ್ಕ್ರೈಬ್ಸ್. ಸೊ description may be used in the study in which case there is called as a mixed sampling. So one should resort the random sampling so that bias can be eliminated and the sample bias can be estimated. Here random sampling may be considered better for the reason like convenience, low cost. So random sampling ಬಂದುಬಿಟ್ಟು ಸೊ ತುಂಬ ಯೂಸ್ ಮಾಡ್ಕೊತಾರೆ. ಬೇಕಂದರೆ ಯಾಕೆ ಈಸಿಯಾಗಿ ಕಲೆಕ್ಟ್ ಮಾಡ್ಕೋಬೋದು, ಆಮೇಲೆ ಕಾಸ್ಟು ಅಷ್ಟೊಂದು ಬೀಳಲ್ಲ, ಬಜೆಟರಿ. ಓಕೆ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಯಾಂಪಲ್ ಡಿಸೈನ್ಸಲ್ಲಿ ಟೈಪ್ಸ್ ಆಫ್ ಪಾಪ್ಯುಲೇಷನ್ನು. ಸೊ ಓಕೆ ಬಜೆಟರಿ ಕೂಡ ಕಾನ್ಸ್ಟೆಂಟ್ ಕೂಡ ಇಂಪಾರ್ಟೆಂಟು ಅಂತ. ಸೊ ಈ ಸ್ಯಾಂಪ್ಲಿಂಗ್ ಡಿಸೈನ್ ಯೂಸ್ ಫಾರ್ ಡಿಸೈಡ್ ದಿ ರಿಸರ್ಚರ್ ಟೇಕನ್ ಇನ್ ಟು ಅಕೌಂಟ್ ಆನ್ ದಿ ಟೈಪ್ ಆಫ್. ಸೊ ನಾವು ಅನ್ಕೋಬೋದು ರಿಸರ್ಚರ್ ಡಿಸಿಷನ್ ಅಂತ. ಸೊ ಈ ಹ್ಯಾವ್ ಟು ಡಿಸೈಡ್ ಸೊ ಯಾವ ಟೈಪ್ ಆಫ್ ಪಾಪ್ಯುಲೇಷನ್ ಇದೆ, ಸೊ ನೇಚರ್ ಆಫ್ ಎನ್ಕ್ವೈರೀಸ್ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು, ಮತ್ತು ಸೊ ಯಾವ ಪಾಪ್ಯುಲೇಷನ್ ಅಕೌಂಟ್ಗೆ ಟೈಪ್ ಆಫ್ ಯೂನಿವರ್ಸ್ಗೆ ನಾವು ಅಕೌಂಟೆಡ್ ಬೀನ್ ಟೇಕನ್. ಸೊ ಅಕೌಂಟ್ಗೆ ತೆಗೆದುಕೋಬೇಕು ಅನ್ನೋದ್ಮೇಲೆ ಇಲ್ಲಾಂತಂದ್ರೆ ಅದರ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ಟೈಪ್ ಆಫ್ ಸ್ಯಾಂಪ್ಲಿಂಗ್ ತೆಗೆದುಕೋಬೇಕು ಟು ಡೂ ದಿ ರಿಸರ್ಚ್ ಅಂತ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿ ವಿಡಿಯೋ.